ಗ್ಲೋರಿ ಟು ಗಾಡ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್. ಸೊ ಇವತ್ತು ಒಂದಿಷ್ಟು ಇದುವರೆಗೂ ನೀವೇನು ದೇವರ ವಾಕ್ಯದಲ್ಲಿ ಹೇಳಿರುವ ಕಾರ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀರೋ, ಇವತ್ತು ಅದು ನಿಜವಾದ ಅರ್ಥ ಏನು, ನಿಜವಾದ ರೆವಲ್ಯೂಷನ್ ಪ್ರಕಟಣೆ ಏನು ಅನ್ನೋದನ್ನ ಇವತ್ತು ನಾನು ತಿಳಿಸ್ತೀನಿ. ತುಂಬಾ ಎಲ್ಲ ಗಮನದಿಂದ ಕೇಳಿ, ದೇವರ ಆತ್ಮದಿಂದ ವಾಕ್ಯವನ್ನು ಸ್ವೀಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನಾವು ಶರೀರದಿಂದ ದೇವರ ವಾಕ್ಯವನ್ನು ಕೇಳುವರಲ್ಲ, ನಾವು ಆತ್ಮದಿಂದ ವಾಕ್ಯವನ್ನು ಹೊಂದಿಕೊಳ್ಳಬೇಕು. ಸೊ ಅದರಿಂದ ಕೇಳುವ ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯವನ್ನು ನಾನು ಈ ಕಿವಿಯಿಂದ ಕೇಳಿಸ್ಕೊಂತ ಇಲ್ಲ, ನನ್ನ ಶರೀರ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಪಡ್ತಾ ಇಲ್ಲ. ನಾನು ದೇವರ ವಾಕ್ಯವನ್ನು ಆತ್ಮವಾಗಿ ಬರುವಾಗಲೇ ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಅದನ್ನ ನಾನು ಹೊಂದಿಕೊಳ್ತಾ ಇದ್ದೀನಿ ಅಂತ ನಂಬಿಕೆಯಿಂದ ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ. ಇವತ್ತು ಕೂಡ ದೇವರ ಒಂದು ಮಹಿಮೆಯನ್ನು ನಾವು ಅನುಭವಿಸೋಣ. ಎನ್ಕರೇಜ್ ಇದನ್ನ ಬೇರೆ ಗ್ರೂಪ್ಸ್ ಅಲ್ಲಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಕೂಡ ಇದನ್ನ ಶೇರ್ ಮಾಡಿ, ಲಿಂಕ್ ನ ಶೇರ್ ಮಾಡಿ, ಎನ್ಕರೇಜ್ ಮಾಡಿ ಬೇರೆಯವರಿಗೆ ಜಾಯಿನ್ ಮಾಡೋಕ್ಕೆ. ವಿಶೇಷವಾಗಿ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇಂದಿನ ಅಂದ್ರೆ ಈ ದಿನಗಳಲ್ಲಿ ವಿಶ್ವಾಸಿಗಳ ಮೇಲೆ ಈ ಜನರೇಷನಲ್ ಕರ್ಸ್ ಅಂದ್ರೆ ಪೀಳಿಗೆಯ ಒಂದು ಶಾಪ, ಅದರ ಪರಿಣಾಮ ಬೀರುತ್ತದೆಯೇ? ಅಂದ್ರೆ ನಿಮ್ಮ ಆನ್ಸೆಸ್ಟರ್ಸ್, ನಿಮ್ಮ ಜನರೇಷನ್ ಹಿಂದೆ ಮುತ್ತಾತ ಇವರು ಮಾಡಿದ ಒಂದು ಪಾಪ ಇಲ್ಲ ಅವ್ರಿಗೆ ಮೇಲೆ ಇದ್ದ ಶಾಪ, ಅದನ್ನ ನಮ್ಮ ಮೇಲೆ ಬರಕ್ ಸಾಧ್ಯನಾ? ಅಂದ್ರೆ ಇವತ್ತು ರಕ್ಷಣೆ ಒಂದ ಮೇಲೆ ಅದು ಅಪ್ಲಿಕಬಲ್, ಇಲ್ಲ ರಕ್ಷಣೆ ಹೊಂದಿದೇ ಇರೋರ್ಗು ಮೇಲೂ ಅದು ಅಪ್ಲಿಕಬಲ್. ಇವತ್ತು ಈ ಜನರೇಷನಲ್ ಕರ್ಸ್, ಈ ಪೀಳಿಗೆಯ ಶಾಪ ಅನ್ನುವ ಆ ಕಾರ್ಯವನ್ನು ನೀವೇನು ಅನ್ಕೊಂಡಿದ್ರೋ, ಇಲ್ಲ ನೀವೇನು ತಿಳುವಳಿಕೆ ಇತ್ತೋ, ಇಷ್ಟು ದಿನ ನಾವು ಅದು ಅರ್ಥ ಮಾಡ್ಕೊಂಡಿರುವ ಅದು ನಿಜವಾದ ಸತ್ಯನೇ ಬೇರೆ ಅನ್ನುವ ರೀತಿಯಲ್ಲಿ ಇವತ್ತು ವಿವರಿಸಿ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಅದೇ ರೀತಿ ನಮ್ಮ ತಂದೆ, ನನ್ನ ತಾತ ಮಾಡಿದ ಪಾಪದ ನಿಮಿತ್ತವಾಗಿ ನಾನು ಶಿಕ್ಷೆ ಅನುಭವಿಸ್ಬೇಕಾ? ಇವತ್ತು ಸುಮಾರು ಜನರಿಗೆ ಈ ಪ್ರಶ್ನೆ ಇದೆ. ಈ ಮಕ್ಕಳು ಹುಟ್ಟುವಾಗ ಅಂಗವಿಕಲವಾಗಿ ಮಗು ಹುಟ್ಟುತ್ತೆ. ಅದು ಆ ಮಗು ಏನ್ ತಪ್ಪು ಮಾಡ್ತು, ಆ ಮಗು ಮಾಡಿ ಏನ್ ಪಾಪ ಮಾಡ್ತು, ಆ ಮಗು ಯಾಕೆ ಆತರ, ಇಲ್ಲ ಮಗು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರೆ, ಈ ಮರಣ ಹೊಂದಿದ್ರೆ. ಸೊ ಈ ರೀತಿಯಾಗಿ ಕಾರ್ಯ ನಡೆಯುವಾಗ ನಮ್ಗೆ ಇವರು ತಂದೆ ಏನ್ ಮಾಡಿದ್ರು, ಇಲ್ಲ ತಾತ ಏನ್ ಮಾಡಿದ್ರು, ಇಲ್ಲ ಆ ರೀತಿ ಎಲ್ಲ ಮಾತಾಡಕ್ ಶುರು ಮಾಡ್ತಾರೆ. ಸೊ ಹಾಗಾದ್ರೆ ಇವತ್ತು ಇದರ ಸತ್ಯ ಏನು, ಇವತ್ತು ನೀವು ಕೇಳುವಾಗ ಕೂಡ, ಇವತ್ತು ನೀವು ಇರುವ ಪರಿಸ್ಥಿತಿಗೂ ಈಗ ನಿಮ್ಮ ಹಿಂದೆ ಇದ್ದ ಆ ಪಿತ್ರಾಜಿತ ಅಂದ್ರೆ ಯೋರ್ ಆನ್ಸೆಸ್ಟರ್ಸ್ ಅವರು ಮಾಡಿದ ಅವ್ರಿಗೂ ಇದಕ್ಕೂ ಏನೋ ಸಂಬಂಧ ಇದೆಯಾ ಅನ್ನೋ ಕಾರ್ಯಗಳನ್ನೆಲ್ಲ ಇವತ್ತು ವಿವರಿಸಿ ಹೇಳ್ತೀನಿ. ಇವತ್ತೆಲ್ಲರೂ ಕೂಡ ನೀವು ಪೆನ್ ಪೇಪರ್ ಇದ್ರೆ ತಗೊಂಡು ಬರೆದಿಟ್ಕೊಳ್ಳಿ, ಕೀ ಪಾಯಿಂಟ್ಸ್ ನ ಬರ್ಕೊಳ್ಳಿ. ನೀವು ಕೇಳುವ ಸತ್ಯ ನಿಮ್ಮನ್ನು ಮಾನಸಾಂತರ ಆಗಿ ನೀವು ಅದನ್ನ ರಿನ್ಯೂ ಮಾಡ್ಕೊಳ್ಳುವಾಗ, ಸತ್ಯದಂತೆ ನಿಮ್ಮ ಮಾನಸಾಂತರ ಆಗಿ, ಸತ್ಯದ ಪ್ರಕಾರ ನಿಮ್ಮ ಭಾವನೆಗಳಿರುವಾಗ, ಸತ್ಯದ ಪ್ರಕಾರ ನಿಮ್ಮ ಹೃದಯದ ಕಾರ್ಯಗಳನ್ನ ವ್ಯಕ್ತಪಡಿಸುವಾಗ, ಸತ್ಯದ ಪ್ರಕಾರ ನಿಮ್ಮ ಕ್ರಿಯೆಯಲ್ಲಿ ತೋರಿಸುವಾಗ, ಅಲ್ಲಿ ದೇವರ ಮಹಿಮೆ ಇಲ್ಲ ದೇವರು ವಾಕ್ಯದಲ್ಲಿ ಇಟ್ಟಿರುವ ಫಲಗಳನ್ನ ನೀವು ಅನುಭವಿಸಕ್ ಸಾಧ್ಯ. ಸೊ ಅದರಿಂದ ಇವತ್ತು ನಾನು ವಿಶೇಷವಾಗಿ ಇವತ್ತು ನಾನು ಹೇಳೋ ಒಂದಿಷ್ಟು ಕಾರ್ಯಗಳನ್ನು ತುಂಬ ಗಮನದಿಂದ ಕೇಳಿ. In the name of Jesus, let's get to the word now. Praise the Lord. So question ಏನಂತ ಹೇಳಿದ್ರೆ, ಜನರೇಷನಲ್ ಕರ್ಸ್. ಫಸ್ಟ್ ಆಫ್ ಆಲ್ ಜನರೇಷನಲ್ ಕರ್ಸ್ ಎಲ್ಲಿ, ಆ ಪದನೇ ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಆ ಪದ ಅಂದ್ರೆ ಅದರ ಮೀನಿಂಗ್, ಇಟ್ ಸ್ಟಾರ್ಟೆಡ್ ವಿತ್ ಎಕ್ಸೋಡಸ್. ಯಾಜಕ ಕಾಂಡದಲ್ಲಿ ಎಕ್ಸೋಡಸ್ ಚಾಪ್ಟರ್ 20 verse 5. ಎಕ್ಸೋಡಸ್ ಚಾಪ್ಟರ್ 20 verse 5 ಅಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ ನೋಡೋಣ. ಯು ಶಾಲ್ ನಾಟ್ ಬೌ ಡೌನ್ ಟು ದೆಮ್ ನಾಟ್ ಸರ್ವ್ ದೆಮ್.
For I, the Lord your God, am a jealous God, visiting the iniquities of the fathers upon the children to the third and fourth generations of those who hate me. ಸೊ ಈಗ ಆಕ್ಚುಲಿ ಈ ಕನ್ನಡದಲ್ಲೂ ಓದ್ಬಿಡ್ತೀನಿ ಅದನ್ನ. ನೀವು ಅವುಗಳಿಗೆ ವಂದಿಸಬಾರದು, ಸೇವಿಸಬಾರದು, ಯಾಕಂದರೆ ನಾನು ನಿಮ್ಮ ದೇವರಾದ ಯೆಹೋವನು ಅಸೂಯೆಯುಳ್ಳ ದೇವನು. ನನ್ನನ್ನು ದ್ವೇಷಿಸುವವರ ಮಕ್ಕಳ ಮೇಲೆ ತಂದೆಯ ದೋಷವನ್ನು 3ನೇ ಮತ್ತು 4ನೇ ತಲೆಮಾರಿನವರೆಗೂ ಭೇಟಿ ಮಾಡುವವನಾಗಿದ್ದೇನೆ. ಸೊ ಇವತ್ತು ನಾನು ಈ ವಚನನೇ ಅನೇಕರು ತಗೊಂಡು ಈ ತರ ಈ ಕರ್ಸ್ ಒಬ್ಬರು ತಪ್ಪು ಮಾಡಿದ್ರೆ ಆ ಪಾಪದ ಪರಿಣಾಮ 3rd ಜನರೇಷನ್ 4th ಜನರೇಷನ್ ವರೆಗೂ ಅದನ್ನ ನಾನು ಅದು ಮೇಲೆ ಬೀಳುತ್ತೆ ಅನ್ನೋ ರೀತಿಯಲ್ಲಿದೆ. ವಿಸಿಟಿಂಗ್ ದ ಇನಿಕ್ವಿಟೀಸ್ ಆಫ್ ದ ಫಾದರ್ಸ್ ಅಪಾನ್ ದ ಚಿಲ್ಡ್ರನ್ ಟು ದ 3rd and 4th ಜನರೇಷನ್ ಆಫ್ ದೋಸ್ ಹೂ ಹೇಟ್ ಮೀ. ಈಗ ಅನೇಕ ಸರಿ ಈ ಟ್ರಾನ್ಸ್ಲೇಷನ್ ಅಲ್ಲಿ ಈ ಇಂಟರ್ಪ್ರೆಟ್ ಮಾಡುವ ಕಾರ್ಯ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡುವ ಕಾರ್ಯ ಏನಂತ ಹೇಳಿದ್ರೆ, ಇದು ಒಂದು ಕವನೆಂಟ್, ಇದೊಂದು ಉಡನ್ಪಡಿಕೆ. ಈ ಉಡನ್ಪಡಿಕೆಯಲ್ಲಿ ಉಡನ್ಪಡಿಕೆಯ ಪ್ರಕಾರ ದೇವರು ಎದುರು ನೋಡುವುದು ಏನಂತ ಹೇಳಿದ್ರೆ ಆತನನ್ನೇ ಸೇವಿಸಬೇಕು. ಆತನನ್ನು ಬಿಟ್ಟು ಬೇರೆ ಏನ್ ಮಾಡಿದ್ರು, ಅಂದ್ರೆ ಆತನನ್ನ ಸೇವಿಸದೇ ಇದ್ರೆ ಬೇರೆ ಏನು ಮಾಡಿದ್ರು ಅದು ಅವ್ರಿಗೆ ವಿರುದ್ಧವಾದದ್ದು, ಅದು ಅವ್ರಿಗೆ ಪ್ರಿಯ ಇಲ್ಲದೆ ಇರುವುದು, ಅದು ಅವ್ರನ್ನ ದ್ವೇಷ ಮಾಡಿದ ಹಾಗೆ. ಸೊ ಆ ದ್ವೇಷ ಮಾಡುವವ್ರಿಗೆ ಅವ್ರ ಎಂತ ಒಂದು ಕಾರ್ಯ ನಡೆಯುತ್ತೆ ಅಂತ ವಿವರಿಸಿದ್ದಾರೆ. ಅದು ಯಾರಿಗೆ ಅನ್ನೋದು ಒಂದು ಕೀವರ್ಡ್ ಇದೆ, ಅದನ್ನ ಮತ್ತೆ ಹೇಳ್ತೀನಿ. ಇಂಗ್ಲಿಷಲ್ಲಿ ಹೆಂಗಿದೆ, ಇಂಗ್ಲಿಷಲ್ಲಿ ಇರೋ ರೀತಿಯಲ್ಲಿ ಹೇಳ್ತೀನಿ ನಾನು. ವಿಸಿಟಿಂಗ್, ಸೊ ಫಸ್ಟ್ ಥಿಂಗ್ ಇಸ್ ಯು ಶಾಲ್ ನಾಟ್ ಬೌ ಡೌನ್ ಟು ದೆಮ್ ನಾಟ್ ಸರ್ವ್ ದೆಮ್. ಅನ್ಯ ದೇವರಿಗೆ ನೀನು ತಲೆ ಬಾಗಬಾರ್ದು, ಅದಕ್ಕೆ ಆರಾಧನೆ ಮಾಡಬಾರ್ದು. ಯಾಕಂದ್ರೆ ನಾನೇ ದೇವರು, ನಾನೊಂದು ಜೆಲಸ್ ಆದ ಒಂದು ದೇವರು. ವಿಸಿಟಿಂಗ್ ದ ಇನಿಕ್ವಿಟೀಸ್ ಆಫ್ ದ ಫಾದರ್, ಅಂದ್ರೆ ನೀನು ತಂದೆ ಮಾಡಿದ ತಪ್ಪುಗಳಿಗೆ ಅದು ಮಕ್ಕಳು 3ನೇ ಜನರೇಷನ್ 4ನೇ ಜನರೇಷನ್ ವರೆಗೂ ಇರುತ್ತೆ. ಯಾರಿಗೆ ಅಂತ ಹೇಳಿದ್ರೆ ಜನರೇಷನ್ ಆಫ್ ದೋಸ್ ಹೂ ಹೇಟ್ ಮೀ, ನನ್ನನ್ನು ದ್ವೇಷಿಸುವವರು. ಈ ದ್ವೇಷಿಸುವವರು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ದ್ವೇಷಿಸುವವರು ಅನ್ನೋದು, ಈಗ ನಾವು ಯೂಸ್ ಮಾಡುವ ಪದ ದ್ವೇಷಿಸುವ ಅಂದ್ರೆ ಒಬ್ಬರು ನೋಡಿದ್ರೆ ನಮಗೆ ಆಗೋದೇ ಇಲ್ಲ, ಆ ಮೀನಿಂಗ್ ಅಲ್ಲ. ದೇವರನ್ನ ಬಿಟ್ಟು ಇದ್ದರೆ, ಇಲ್ಲ ದೇವರ ಒಂದು ಪ್ರಜ್ಞೆಯಲ್ಲಿ ಇಲ್ಲದೆ, ಇಲ್ಲ ದೇವರಿಗೂ ನಿಮಗೂ ಆ ಸಂಬಂಧದಲ್ಲಿ ಇಲ್ಲದಿದ್ರೆ ನೀವು ದೇವರ ಜೊತೆ ದ್ವೇಷದಲ್ಲಿದ್ದೀರಾ ಅಂತ ಅರ್ಥ. ಸೊ ದ್ವೇಷಿಸುವರು, ದೋಸ್ ಹೇಟ್ ಮೀ ಅಂದ್ರೆ ದೇವರನ್ನ ಬಿಟ್ಟು ಇನ್ನೊಂದು, ಸತ್ಯವಾದ ದೇವರನ್ನ ಬಿಟ್ಟು ಇನ್ನೊಂದನ್ನು ದೇವರು ಅಂತ ನೀವು ಸ್ವೀಕಾರ ಮಾಡಿಕೊಳ್ಳುವಾಗ ಅಲ್ಲಿ ದೇವರಿಗೆ ದ್ವೇಷ ಮಾಡ್ತಾ ಇದೀವಿ ಅಂತ ಅರ್ಥ. ಈಗ ಇದನ್ನ ನಾವು ರೆವಲ್ಯೂಷನ್ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಫಸ್ಟ್ ಆಫ್ ಆಲ್ ಈ ಶಾಪ, ದ ಕರ್ಸ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಯಾವಾಗ ದೇವರನ್ನ ಬಿಟ್ಟು ದೂರ ಇರುವಾಗ. ಸೊ ದೇವರನ್ನು ಬಿಟ್ಟು ದೂರ ಇದ್ದೀವಿ ಅಂತ ಹೇಳಿದ್ರೆ ದ್ವೇಷ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ದ್ವೇಷ ಈಗ ಕೂಡ ಸರಿ, ಹಾಗಾದ್ರೆ ಈಗ ಇಷ್ಟು ದಿನ ನಾವು ಈ ವಾಕ್ಯವನ್ನು ಓದುವಾಗಲ್ಲ ನಾವೇನ್ ಅನ್ಕೊಂಡಿದ್ವಿ, ನಮ್ಮ ತಂದೆ ಪಾಪ ಮಾಡಿದ್ರೆ ಅದರ ನಿಮಿತ್ತವಾಗಿರುವ ಶಾಪ ನನ್ನ ಮೇಲೆ ಬರುತ್ತೆ ಅಂತ. ಇದು ಅದರ ಮೀನಿಂಗ್ ಅಲ್ಲ, ಅದರ ಮೀನಿಂಗ್ ಅದಲ್ಲ. ಇವತ್ತು ನಾನು ವಿವರಿಸಿ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಯಾರೋ ಮಾಡಿದ ತಪ್ಪಿಗೆ ಮಕ್ಕಳು ದಂಡನೆ ಅನುಭವಿಸ್ಬೇಕಾ? ಇಲ್ಲ. ಸೊ ಇಲ್ಲ, ಅದರ ಬಗ್ಗೆ ಆ ರೀತಿಯಾಗಿ ಹೇಳ್ತಾ ಇಲ್ಲ. ಯಾರೋ ಮಾಡಿದ ತಪ್ಪಿಗೆ ಮಕ್ಕಳು ಶಿಕ್ಷೆ ಅನುಭವಿಸೋದು, ಒಬ್ಬರು ಮಾಡಿದ ತಪ್ಪಿಗೆ ಇನ್ನೊಬ್ರು ಶಿಕ್ಷೆ ಅನುಭವಿಸೋದು, ಆ ಮೀನಿಂಗ್ ಅಲ್ಲವೇ ಅಲ್ಲ. ಹಾಗಾದ್ರೆ ಏನರ್ಥ? See here it is talking about the covenant law, the covenant law. ಸೊ ಹಾಗಾದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ದೇವರು ಒಂದು ನಿಯಮವನ್ನು ಇಟ್ಟಿದ್ದಾರೆ, ಒಂದು ಒಡನ್ಪಡಿಕೆ. ಆ ಒಡನ್ಪಡಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ನನ್ನು ಸೃಷ್ಟಿ ಮಾಡಿರೋದೇ ನಾನು ಒಂದಾಗಿರೋದಕ್ಕೋಸ್ಕರ, ಅದೇ ಆರಾಧನೆ.
ಬೇಸಿಕ್ಲಿ ನೀನ್ ನನ್ನನ್ನು ಸೇವೆ ಮಾಡು, ನೀನು ಆರಾಧನೆ ಮಾಡು, ನೀನ್ ನನ್ನ ಜೊತೆ ಇರೋದು, ಇದೆಲ್ಲ ಏನಂದ್ರೆ ಇಟ್ ಇಸ್ ಟಾಕಿಂಗ್ ಅಬೌಟ್ ಇಂಟಿಮೆಸಿ. ದೇವರು ನಾವು ಯಾವಾಗ್ಲೂ ಒಂದಾಗಿರುವಂತೆ ದೇವರು ಉಂಟು ಮಾಡಿದ್ದು. ಈಗ ನೀನ್ ನನ್ನನ್ನು ಬಿಟ್ಟು ಬೇರೆ ಒಂದನ್ನ ಸ್ವೀಕಾರ ಮಾಡುವಾಗ, ಇಲ್ಲ ಬೇರೆ ಒಂದಕ್ಕೆ ಗಮನ ಕೊಡುವಾಗ, ಬೇರೆ ಒಂದು ಶಬ್ದಕ್ಕೆ ಕಿವಿ ಕೊಡುವಾಗ ನೀನು ನನ್ನ ಜೊತೆ ಈಗ ದ್ವೇಷದಲ್ಲಿದೆಯಾ ಅಂತ ಅರ್ಥ. ಸೊ ಹಾಗಾದ್ರೆ ಆ ರೀತಿಯಾಗಿ ದ್ವೇಷದಲ್ಲಿ ಇರುವವನಿಗೆ ಶಾಪ ಬರುವುದು. ಸೊ ಹಾಗಾದ್ರೆ ಆ ಶಾಪ ಅವ್ರಿಗೆ ಬರುವುದು. ಈಗ 3ನೇ ತಲೆಮಾರು 4ನೇ ತಲೆಮಾರು ಅಂದ್ರೆ ಏನರ್ಥ ಅಂದ್ರೆ, ಈಗ ಈ ಜನರೇಷನ್ ಆಯ್ತು, ಬರುವ ಜನರೇಷನ್, ಈಗ ನೆಕ್ಸ್ಟ್ ಜನರೇಷನ್ ಅವರು ಕೂಡ ಅದೇ ತರ ಮಾಡಿದ್ರೆ, ಅವರು ಕೂಡ ದೇವರನ್ನ ಬಿಟ್ಟು ಇನ್ನೊಂದು ದೇವರನ್ನ ಆರಾಧನೆ ಮಾಡಿದ್ರೆ ಅವ್ರಿಗೂ ಆ ಶಾಪ ಅಪ್ಲಿಕಬಲ್. ಅದೇ ರೀತಿ ಇನ್ನು ನೆಕ್ಸ್ಟ್ ಜನರೇಷನ್ ಅಂತ ಹೇಳಿದ್ರೆ, ಆ ಜನರೇಷನ್ ಅಲ್ಲೂ ನನ್ನನ್ನು ಬಿಟ್ಟು ದೂರ ಇದ್ದರೆ ಆ ಶಾಪ ಅವರಿಗೆ ಬರುವುದು. ಈ ರೀತಿಯಾದ ಅರ್ಥ ಹೊರತು ಇಲ್ಲಿ ನನ್ನ ತಂದೆ ಮಾಡಿದ್ರು, ತಾತ ಮಾಡಿದ್ರು, ಅವರು ಮಾಡಿದ್ರಿಂದ ನಮ್ಮ ಮೇಲೆ ಶಾಪ ಬಂದಿದೆ ಅನ್ನುವ ಅರ್ಥ ಅಲ್ಲ. ಸೊ ಹಾಗಾದ್ರೆ ಏನ್ ಅರ್ಥ ಗೊತ್ತಾ? ಸೊ ಈಗ ಹಿಂದಿನ ಜನರೇಷನ್ ಅಲ್ಲಿ ನನ್ನ ತಾತಂದಿರು ಅವರು ತಪ್ಪು ಮಾಡಿದ್ರೆ, ಈ ಜನರೇಷನ್ ಅಲ್ಲಿ ನಾನು ದೇವರನ್ನ ತಿಳಿದು ದೇವರ ಜೊತೆ ಒಂದಾಗಿ ನಾನು ಆರಾಧನೆ ಮಾಡೋದಾದ್ರೆ, ಅದ್ರ ದೇವರು ಹೇಳಿದ ಪ್ರಕಾರ ಮಾಡುವುದಾದ್ರೆ ನನಗೆ ಆ ಶಾಪ ಇಲ್ಲ. ಅದೇ ರೀತಿ ನನ್ನ ಹಿಂದೆ ಇದ್ದ ಆನ್ಸಿಸ್ಟರ್ಸ್, ಮುತ್ತಾತ ಆಗ್ಲಿ ಅವರು ಕರೆಕ್ಟ್ ಆಗಿ ಕ್ರಮವಾಗಿ ದೇವರ ನಿಯಮದ ಪ್ರಕಾರ ಜೀವಿಸಿದ್ದು, ಈಗ ಈ ಜನರೇಷನ್ ಅಲ್ಲಿ ನಾನು ದೇವರನ್ನು ಬಿಟ್ಟು ದೂರ ಇದ್ರೆ ಆ ಶಾಪ ತಟ್ಟುವುದು. ಸೊ ಹಾಗಾದ್ರೆ ಇಟ್ ಈಸ್ ದ ಲಾ, ಅಲ್ಲಿ ಮಾಡಿರುವ ಒಡನ್ಪಡಿಕೆ, ಅಲ್ಲಿಗೆ ಇರುವ ಒಂದು ಕಂಡೀಷನ್, ಆ ಕಂಡೀಷನ್ ಕ್ಯಾರಿ ಓವರ್ ಆಗುತ್ತೆ. ಆ ಕಂಡೀಷನ್, ಆ ನಿಯಮ, ಆ ಲಾ ಇಸ್ ಅಪ್ಲಿಕಬಲ್ ಅಂತ ಹೇಳ್ತಾ ಇದಾರೆ ಹೊರತು ಇದು ಇವ್ರು ಮಾಡಿದ ಪಾಪದಿಂದ ನನ್ನ ಮಗ ಹಿಂಗಾಗೋಯ್ತಾ, ಅವ್ರು ಮಾಡಿದ ಪಾಪದಿಂದ ನಾವು ಇವಾಗ ಈ ರೀತಿ ಇರೋದು, ಅದು ಸತ್ಯ ಅಲ್ಲ. ಸೊ ಆದ್ರಿಂದ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಕ್ಲಿಯರ್ಲಿ. ಈಗ ನಾನು ಸ್ಕ್ರಿಪ್ಚರ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ ಇದರ ಅರ್ಥ ಇದೆ ಅಂತ. ಈಗ ನಾನು ಹೇಳಿದ್ದೆ ನಿಜವಾದ ಈ ವಾಕ್ಯದ ಅರ್ಥ ಅದೇ ಅನ್ನೋದಕ್ಕೆ ಈಗ ಇನ್ನೊಂದು ಸ್ಕ್ರಿಪ್ಚರ್ ಅನ್ನು ಕೂಡ ಹೇಳ್ತೀನಿ ನೋಡಿ. ಡ್ಯೂಟರಾನಮಿ 24:16. ಡ್ಯೂಟರಾನಮಿ ಅಂದ್ರೆ ಧರ್ಮೋಪದೇಶ ಕಾಂಡ 24:16. ತಂದೆಯರನ್ನು ಮಕ್ಕಳ ನಿಮಿತ್ತ ಕೊಲ್ಲಬಾರದು, ಮಕ್ಕಳನ್ನು ತಂದೆಯರ ನಿಮಿತ್ತ ಕೊಲ್ಲಬಾರದು, ಪ್ರತಿಯೊಬ್ಬನು ತನ್ನ ಪಾಪದ ನಿಮಿತ್ತವೇ ಕೊಲ್ಲಲ್ಪಡಬೇಕು. Fathers shall not be put to death for their children, nor shall children be put to death for their fathers. A person shall be put to death for his own sin. ಸೊ ಆಕ್ಚುಲಿ ಈಗ ನೀವು ಇದನ್ನ ಶರೀರ ಪ್ರಕಾರವಾಗಿ ನಿಮ್ಮ ಜ್ಞಾನದಿಂದ ಈ 2 ವಚನಗಳನ್ನ ಓದಿ ನೋಡಿದ್ರೆ ಕಾಂಟ್ರಡಿಕ್ಟಿಂಗ್ ತರ ಇರುತ್ತೆ, ಆದ್ರೆ ಇದು ಕಾಂಟ್ರಡಿಕ್ಟಿಂಗ್ ಅಲ್ಲ. ಇದು 2ಕ್ಕೂ ಏನ್ ಕಂಟೆಕ್ಸ್ಟ್ ಅಂತ ಹೇಳ್ತೀನಿ ನೋಡಿ. ಅಲ್ಲಿ ಇನ್ ದ ಬುಕ್ ಆಫ್ ಎಕ್ಸೋಡಸ್ ಅಲ್ಲಿ ದೇವರ ಜೊತೆ ಇರುವ ಒಂದು ಒಡನ್ಪಡಿಕೆಯ ನಿಮಿತ್ತವಾಗಿ ಒಂದು ಲಾ, ಒಂದು ನೇಮ. ನೀನು ದೇವರಿಂದ ದೂರ ಇದ್ರೆ ಅವ್ರನ್ನ ದ್ವೇಷ ಮಾಡ್ತಾ ಇದೆಯಾ, ದ್ವೇಷ ಮಾಡುವಾಗ ನಿನಗೆ ಶಾಪವಾಗುತ್ತೆ. ಆ ಶಾಪ ಅದೇ ತರ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಸೊ ಆ ನಿಯಮ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಹೊರತು ಆ ಆನ್ಸೆಸ್ಟರ್ಸ್ ಯಾರು ಪಾಪ ಮಾಡಿದ್ರು ಆ ಪಾಪದ ಫಲ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ. ಇದೇ ದೊಡ್ಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾದ್ರೆ ಇವತ್ತಿನಿಂದ ಯಾರಾದ್ರೂ ಈ ಭಾವನೆಯಲ್ಲಿದ್ರೆ, ಅಯ್ಯೋ ನನ್ನ ತಾತ ಮಾಡಿದ ತಪ್ಪಿನಿಂದ ನಮ್ಗೆ ಈ ಪರಿಸ್ಥಿತಿ, ನಮ್ಮ ತಂದೆ ಮಾಡಿದ್ರಿಂದ ಈ ಪರಿಸ್ಥಿತಿ ಅನ್ನೋರು ಇವತ್ತು ನಿಮ್ಗೆ ಒಂದು ಬೆಳಕು ಹೊಡೆಯಲಿ. ಇದು ಅವ್ರು ಮಾಡಿದ್ರಿಂದ ನೀವು ಈ ತರ ಅನುಭವಿಸ್ತಾ ಇಲ್ಲ. ಇವತ್ತು ನೀವೇನ್ ಮಾಡ್ತಾ ಇದ್ರಿ, ನಿಮ್ಮ ಹೃದಯ ಯಾವ ರೀತಿ ಇದೆ, ನಿಮ್ಮ ತಿಳುವಳಿಕೆ ಯಾವ ರೀತಿ ಇದೆ, ನಿಮ್ಮ ಪ್ರಕಟಣೆ ಯಾವ ರೀತಿ ಹೊಂದಿದ್ದೀರಾ, ಅದರ ಮೇಲೆ ಇದೆ ನೀವೇನು ಅನುಭವಿಸ್ತಾ ಇದ್ದೀರಾ ಅಂತ. ಯು ಆರ್ ನಾಟ್ ಅಟ್ ದ ಮರ್ಸಿ ಆಫ್ ಸಂಬಡೀಸ್ ಲೈಫ್. ಯಾರೋ ಒಳ್ಳೇದು ಮಾಡೋದ್ರಿಂದ ನೀವು ಒಳ್ಳೇದಾಗಿಲ್ಲ, ಯಾರೋ ಕೆಟ್ಟದ್ದು ಮಾಡೋದ್ರಿಂದ ನೀವು ಕೆಟ್ಟದನ್ನ ಅನುಭವಿಸ್ತಾ ಇಲ್ಲ. ನೀವು ಏನು ಮಾಡ್ತಾ ಇದ್ದೀರೋ, ಯಾರನ್ನ ಅರಿತಿದ್ದೀರೋ, ನೀವು ನಿಮ್ಮ ಹೃದಯ ಯಾವ ಭಾವನೆಯಲ್ಲಿ ಇದೆಯೋ ಅದರ ಫಲವಾಗಿ ನೀವಿದ್ದೀರಾ. ಸೊ ಹಾಗಾದ್ರೆ ಈ ಡ್ಯೂಟರಾನಮಿ 24:16 ಅಲ್ಲಿ ಈ ವಾಕ್ಯ ಏನ್ ಕಂಟೆಕ್ಸ್ಟ್ ಅಂದ್ರೆ,
ಇದು ಬಂದ್ಬಿಟ್ಟು ಇಸ್ರೇಲ್ ಜನರಲ್ಲಿ ಆ ಕಲ್ಚರ್ ಅಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೇಕು. ಸೊ ಇಲ್ಲಿ ದಿಸ್ ಇಸ್ ಟಾಕಿಂಗ್ ಅಬೌಟ್ ದ ಕ್ರಿಮಿನಲ್ ಜಸ್ಟಿಸ್. ಅಂದ್ರೆ ತಪ್ಪು ಮಾಡಿದವ್ರಿಗೆ ದಂಡನೆ ಕೊಡ್ಬೇಕು, ಆ ಕಂಟೆಕ್ಸ್ಟ್ ಅಲ್ಲಿ ಇದೆ. ಅಲ್ಲಿ ನೋಡಿದ್ರೆ ಇಟ್ ಇಸ್ ಅಬೌಟ್ ದ ಸ್ಪಿರಿಚುವಲ್ ಕಂಟೆಕ್ಸ್ಟ್. ನೀವು ಆತ್ಮದಲ್ಲಿ ದೇವರನ್ನ ದ್ವೇಷಿಸುವಾಗ ಅಲ್ಲಿ ಶಾಪ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಶರೀರದಲ್ಲಿ ನೀವು ಒಂದು ತಪ್ಪನ್ನು ಮಾಡುವಾಗ ನಿಮಗೆ ದಂಡನೆಯಾಗಿ ಮಾಡುವ ಕಾರ್ಯ ಬಗ್ಗೆ ಮಾತಾಡ್ತಾ ಇದೆ. ಸೊ ಈಗ ಈ ಎರಡು ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಒಂದು ಆತ್ಮದಲ್ಲಿ ದೇವರ ಜೊತೆ ಇರುವ ಸಂಬಂಧದ ಬಗ್ಗೆ ಮಾತಾಡ್ತಾ ಇದೆ. ಇನ್ನೊಂದು ಇಟ್ ಇಸ್ ಲೈಕ್ ಅ ಕೋರ್ಟ್ ರೂಮ್. ಇವಾಗ ಯಾರನ್ನ ತಪ್ಪು ಮಾಡ್ಬಿಟ್ರೆ ಕೋರ್ಟ್ ಅಲ್ಲಿ ನಿಲ್ಲಿಸ್ತಾರೆ, ಕೋರ್ಟ್ ತೀರ್ಪು ಕೊಡ್ಬೇಕು, ಇವ್ರು ದಂಡನೆ ಕೊಡ್ಬೇಕಾ ಬೇಡವಾ ಅನ್ನೋದೇ ಈ ಡ್ಯೂಟರಾನಮಿಯಲ್ಲಿ ಇರುವ ಕಂಟೆಕ್ಸ್ಟ್. ಸೊ ಈಗ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಏನು ಈಗ ಜನರೇಷನಲ್ ಕರ್ಸ್ ಅಂತ ಹೇಳೋದು. ಆ ಶಾಪಕ್ಕೆ ಇರುವ ನೇಮ ಅಪ್ಲಿಕೇಬಲ್ ಹೊರತು ಆ ಶಾಪನೇ ಕಾರ್ಯವರಾಗುತ್ತೆ ಅನ್ನೋದ ಅಲ್ಲ. ಒಬ್ರು ತಪ್ಪು ಮಾಡಿದ್ರೆ ಅದರ ಫಲವನ್ನು ಮಕ್ಕಳು ಅನುಭವಿಸೋದು ಇಲ್ಲ. ಈಗ ಇದನ್ನ ವಿವರವಾಗಿ ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ವಿಲ್ ಗೆಟ್ ಟು ಎಸೆಕಿಯಲ್ ಚಾಪ್ಟರ್ 18. ಎಸೆಕಿಯಲ್ ಚಾಪ್ಟರ್ 18 ಹೋಗೋಣ. ಎಸೆಕಿಯಲ್ ಚಾಪ್ಟರ್ 18 ಅಲ್ಲಿ 20ನೇ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ದ ಸೋಲ್ ಹೂ ಸಿನ್ಸ್ ಶಾಲ್ ಡೈ, ದ ಸನ್ ಶಾಲ್ ನಾಟ್ ಬೇರ್ ದ ಗಿಲ್ಟ್ ಆಫ್ ದ ಫಾದರ್, ನಾರ್ ದ ಫಾದರ್ ಬೇರ್ ದ ಗಿಲ್ಟ್ ಆಫ್ ದ ಸನ್. ಪಾಪ ಮಾಡುವ ಆತ್ಮನೇ ಸಾಯುವುದು, ಮಗನು ತಂದೆಯ ದೋಷವನ್ನು ಹೊರುವುದಿಲ್ಲ, ತಂದೆಯು ಮಗನ ದೋಷವನ್ನು ಹೊರುವುದಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಎಸೇಕಿಯಲ್ ಬಂದ್ಬಿಟ್ಟು ಇಸ್ರೇಲ್ ಜನರಿಗೆ ಪ್ರಾಫಿಟಿಕ್ ಆಗಿ ಹೇಳುವ ಒಂದು ಕಾರ್ಯ. ಯಾವಾಗ ಅಂತ ಹೇಳಿದ್ರೆ, ಈ ಇಸ್ರೇಲ್ ಜನರು ದೇವರಿಗೆ ವಿಧೇಯರಾಗದೆ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಮಾಡುವಾಗ ನೆಬುಕದ್ನೆಜರ್ ಜೆರೂಸಲೇಮ್ ಟೆಂಪಲ್ ನ ನಾಶಪಡಿಸಿ, ಊರನ್ನ ನಾಶಪಡಿಸಿ, ಇವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿ ಬಂದು ಬ್ಯಾಬಿಲೋನ್ ಅಲ್ಲಿ ಎಲ್ಲರನ್ನ ಸೆರೆ ಆಗ್ಬಿಟ್ಟ. ಸೊ ಇವರ ಸ್ಲೇವರಿಯಲ್ಲಿ ಬ್ಯಾಬಿಲೋನ್ ಅಲ್ಲಿ ಇರುವಾಗ ಆಲ್ಮೋಸ್ಟ್ ಸುಮಾರು 70 ವರ್ಷ. ಆಗ ಎಸೇಕಿಯಲ್ ಅಲ್ಲಿ ಪ್ರವಾದನೆಯಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅಲ್ಲಿ ಇಸ್ರೇಲ್ ಜನರು ಕೊರಗ್ತಾ ಇದ್ದಾರೆ. ಏನಂತ ಕೊರಗ್ತಾ ಇದ್ದಾರೆ ಅಂದ್ರೆ, ನಮ್ಮ ತಂದೆ ತಾತರು ಎಲ್ಲ ಮಾಡಿದ ಪಾಪಕ್ಕೆ ನಾವಿಲ್ಲಿ ಬಂದು ಹಿಂಸೆ ಅನುಭವಿಸ್ತಾ ಇದ್ವಿ, ನೋವನ್ನು ಅನುಭವಿಸ್ತಾ ಇದ್ವಿ, ಯಾವ ಒಂದು ಒಳ್ಳೆ ಲೈಫ್ ಇಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಕೊರಗ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಕೊರಗುವ ಈ ಚಾಪ್ಟರ್ ಫುಲ್ ಪೂರ್ತಿ ಅದಕ್ಕೆ ವಿವರಣೆಯಾಗಿ ದೇವರು ಎಸೇಕಿಯಲ್ ಮೂಲಕ ಪ್ರವಾದನೆಯಾಗಿ ಮಾತಾಡ್ತಾ ಇರುವ ಮಾತು ಇದು. ಈಗ ನೋಡಿ, ಅದರಲ್ಲಿ 2ನೇ ವಾಕ್ಯ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಸೇಕಿಯಲ್ 18:2, ನೀವು ಇಸ್ರೇಲಿನ ದೇಶದ ವಿಷಯವಾಗಿ ಈ ಮಾತನ್ನು ಹೇಳುವುದೇಕೆ? ತಂದೆಯರು ಹುಳಿಯಾದ ದ್ರಾಕ್ಷಿಗಳನ್ನು ತಿಂದರೂ ಮಕ್ಕಳ ಹಲ್ಲುಗಳು ಕುಕ್ಕಿದವು ಎಂದು. ಸೊ ಸಿಂಪಲ್ ಆಗಿ ಇವತ್ತು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ, ನೀವು ಈ ರೀತಿಯಾಗಿ ಮಾತಾಡೋದು ಸರಿನಾ? ಏನಂತ ಮಾತಾಡ್ತಾ ಇದ್ದೀರಾ? ನನ್ನ ತಂದೆ ಮಾಡಿದ ತಪ್ಪು, ಅದರ ಫಲವನ್ನು ಮಕ್ಕಳಾಗಿ ನಾವು ಅನುಭವಿಸ್ಬೇಕಾ ಅಂತ ಕೇಳ್ತಾ ಇದ್ವಿ. ಅದಕ್ಕೆ ಆ ರೀತಿಯಾಗಿ ಇಸ್ರೇಲ್ ಜನರು ಮಾತಾಡಿದಕ್ಕೆ ದೇವರು 3ನೇ ವಾಕ್ಯದಲ್ಲಿ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಎಸೇಕಿಯಲ್ 18:3 As I live, says the Lord God, you shall no longer use this proverb in Israel. ಪ್ರಭುವಾದ ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವವಿದ್ದಂತೆ ನೀವು ಇಸ್ರೇಲಿನಲ್ಲಿ ಇನ್ನು ಮುಂದೆ ಈ ಮಾತನ್ನು ಹೇಳಬಾರದು. ಈ ಸಿಂಪ್ಲಿ ಸೇಯಿಂಗ್, ಹಂಗಂದ್ರೆ ಏನ್ ಹೇಳ್ತಾ ಇದ್ರೆ, ಯಾರೋ ಮಾಡಿ ತಪ್ಪಿಗೆ ನಾವು ಅನುಭವಿಸ್ಬೇಕಾ ಅಂತ ಕೇಳೋದಕ್ಕೆ ಇನ್ನೊಂದ್ಸರಿ ಈ ರೀತಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನ್ ಅರ್ಥ ಅಂದ್ರೆ, ಅದಕ್ಕೆ 4ನೇ ವಚನದಲ್ಲಿ ನೋಡಿ, ಎಸೇಕಿಯಲ್ 18:4 ಏನ್ ಹೇಳ್ತಾ ಇದ್ದಾರೆ, ಬಿಹೋಲ್ಡ್ ಆಲ್ ಸೋಲ್ಸ್ ಆರ್ ಮೈನ್, ಎಲ್ಲ ಆತ್ಮಗಳು ನನ್ನವು. ಈಗೋ ಎಲ್ಲ ಆತ್ಮಗಳು ನನ್ನವು, ತಂದೆಯ ಆತ್ಮವು ನನ್ನದು, ಮಗನ ಆತ್ಮವು ನನ್ನದು, ಪಾಪ ಮಾಡುವ ಆತ್ಮವೇ ಸಾಯುವುದು. ಸೊ ಹಾಗಾದ್ರೆ ಈಗ ದಿಸ್ ಇಸ್ ದ ಫೌಂಡೇಶನಲ್. ಹಂಗಾದ್ರೆ ಒಬ್ಬೊಬ್ಬರು ಕೂಡ ದೇವರಿಗೆ ಸೇರಿದವರು.
ಒಬ್ಬೊಬ್ಬರು ಕೂಡ ದೇವರಿಗೆ ಅವರು ಆ ಲೆಕ್ಕವನ್ನು ಕೊಡಬೇಕಾಗಿರೋದು. ಸೊ ಹಾಗಾದ್ರೆ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನಂತ, ಅದು ಎಜೆಕಿಯಲ್ ಅನ್ನೋದು ಹಳೆ ಪುಸ್ತಕ, ಹಳೆ ಒಡன்பಡಿಕೆ. ಹಳೆ ಒಡன்பಡಿಕೆಯಲ್ಲೇ ದೇವರು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಇದು ಅವಾಗ್ಲೇ ಹೇಳ್ತಾ ಇದ್ದಾರೆ, ಇದು ಶಾಪ, ಯಾರೋ ಮಾಡಿದ ಶಾಪಕ್ಕೆ ನೀನೇನ್ ಪಾಪ ಅನುಭವಿಸ್ತಾ ಇಲ್ಲ. ಹಾಗಾದ್ರೆ ಸಿಂಪಲ್ ಆಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀನು ತಪ್ಪು ಮಾಡ್ಬಿಟ್ಟು ಆ ತಪ್ಪಿನ ನಿಮಿತ್ತವಾಗಿ ನೀನೀಗ ಅದರ ಫಲವನ್ನು ಅನುಭವಿಸ್ಬಿಟ್ಟು ಸುಮ್ಮನೆ ನಿಮ್ಮ ತಾತಂದ್ರೆ ಹೆಸರ ಹೇಳ್ತಾ ಇದ್ಯಾ ಅಂತ ಕೇಳ್ತಾ ಇದ್ದಾರೆ. ಅದನ್ನ 20ನೇ ವಾಕ್ಯದಲ್ಲಿ ನೋಡ್ಬೋದು. 20ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಪಾಪ ಮಾಡುವ ಆತ್ಮವೇ ಸಾಯುವುದು, ಮಗನ ತಂದೆಯ ದೋಷವನ್ನು ಹೊರುವುದಿಲ್ಲ, ತಂದೆಯು ಮಗನ ದೋಷವನ್ನು ಹೊರುವುದಿಲ್ಲ. ನೀತಿವಂತನ ನೀತಿಯು ಅವನ ಮೇಲೆಯೂ ಇರುವುದು, ದುಷ್ಟನ ದುಷ್ಟತೆಯು ಅವನ ಮೇಲೆಯೇ ಇರುವುದು. ಸೊ ಹಾಗಾದ್ರೆ ಇಲ್ಲಿ ದ ಸೇಮ್ ಕಂಟಿನ್ಯೂಯೇಷನ್ 21ರಲ್ಲಿ ಕೂಡ ಅದನ್ನ ನೋಡ್ಬೋದು. 21ರಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿ, ದುಷ್ಟನ ತಾನು ಮಾಡಿದ ಎಲ್ಲಾ ಪಾಪಗಳಿಂದ ತಿರುಗಿ ನನ್ನ ವಿಧಿಗಳನ್ನು ಪಾಲಿಸಿ ನ್ಯಾಯವಾದದ್ದನ್ನು ಸತ್ಯವಾದದ್ದನ್ನು ಮಾಡಿದರೆ ಅವನು ಖಂಡಿತವಾಗಿಯೂ ಜೀವಿಸುವನು, ಸಾಯುವುದಿಲ್ಲ. ಸೊ ಲೆಟ್ ಮೀ ಗಿವ್ ದ ಕ್ಲಾರಿಟಿ ಹಿಯರ್. ಹಾಗಾದ್ರೆ ಇದೆಲ್ಲ ನೋಡ್ತಾ ಬಂದ್ರೆ ಅಂಡರ್ಸ್ಟ್ಯಾಂಡ್, ಈಗ ನಾನು ಮಾತಾಡ್ತಾ ಇರುವ ವಿಷಯಗಳೆಲ್ಲ ಹಳೆ ಒಡன்பಡಿಕೆ ಕಾರ್ಯಗಳು. ಹಳೆ ಒಡன்பಡಿಕೆಯಲ್ಲಿ ಜನರು ಯಾರು ಆತ್ಮದಿಂದ ಹುಟ್ಟಿರಲಿಲ್ಲ, ಶರೀರ ಸ್ವಭಾವದಲ್ಲಿದ್ದಾರೆ. ದೇವರು ಅವರಿಗೆ ಶರೀರದ ಪ್ರಕಾರ ಒಂದು ನಿಯಮಗಳನ್ನು ಇಟ್ಟಿದ್ದಾರೆ. ಆ ನಿಯಮದ ಪ್ರಕಾರ ಮಾಡಿದ್ರೆ ಆಶೀರ್ವಾದ, ನಿಯಮಗಳನ್ನು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ದಂಡನೆ. ಸೊ ಆ ರೀತಿಯಾಗಿ ಒಂದು ಸೀಸನ್, ಒಂದು ಟೈಮ್ ಪೀರಿಯಡ್ ಅದು. ಅದರಿಂದ ಇದು ಬಂದ್ಬಿಟ್ಟು ಅವರವರು ದೇವರಲ್ಲಿ ಯಾವ ರೀತಿ ಇದ್ದಾರೋ ಅದರ ಪ್ರಕಾರ ಅವರು ಅದರ ಫಲ ಇತ್ತು ಅನ್ನುವ ರೀತಿಯಲ್ಲಿದೆ. ಈಗ ಲೆಟ್ ಮೀ ಕಮ್ ಟು ದಿಸ್ ಪ್ರಿನ್ಸಿಪಲ್. ಈ ಹೋಲ್ ಪಿಕ್ಚರ್ ನಾನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಎಜೆಕಿಯಲ್ ಚಾಪ್ಟರ್ 18 ನೋಡುವುದಾದ್ರೆ, ದೇವರು ಏನು ತಿದ್ದುತ್ತೆ, ಒಂದು ಕರೆಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನೀನು ಇವತ್ತು ಅನುಭವಿಸ್ತಾ ಇರೋದು ನಿನ್ನ ಮನಸ್ಥಿತಿ, ನಿನ್ನ ಹೃದಯದ ಕಂಡೀಷನ್ ಯಾವ ರೀತಿ ಇದೆಯೋ ಅದರ ನಿಮಿತ್ತವಾಗಿ ಹೊರತು ಬೇರೆ ಯಾರೋ ಏನೋ ಮಾಡಿದ್ರು, ಅವ್ರು ತಪ್ಪು ಮಾಡಿದ್ರು, ಅವ್ರು ಪಾಪ ಮಾಡಿದ್ರು, ಅವ್ರು ಶಾಪವಾಗಿದ್ರು, ಅದರಿಂದ ನೀನು ಹೇಗಿದ್ಯಾ ಅನ್ನೋದು ಇಲ್ವೇ ಅಲ್ಲ. ಸೆಕೆಂಡ್ ಥಿಂಗ್, ಜನರೇಷನಲ್ ಅಂದ್ರೆ ಜನರೇಷನಲ್ ಆಗಿ ಏನೋ ಒಂದು ಬಂದು ನಿನ್ನ ಅದರ ಫಲ ನಿನ್ ಮೇಲೆ ಬರೋದು ಅನ್ನೋದು ಒಂದು ಇಲ್ಲ. ಎರಡನೇದು, ನೀನು ಯಾವಾಗ ಅದರಿಂದ ಇಲ್ಲ ಅಂತ ತಿಳಿದ ಮೇಲೆ, ಓ ಇದು ನನ್ನ ಬಗ್ಗೆನೇ ಏನೋ ಹೇಳ್ತಾ ಇದೆ ಎಂಬ ತಿಳುವಳಿಕೆ ಉಂಟಾಗ್ಬೇಕು. ನಾನು ತಿದ್ದಬೇಕಾಗಿದೆ, ನಾನು ಮಾನಸಾಂತರ ಆಗ್ಬೇಕಾಗಿದೆ, ನಾನು ರಿಪೆಂಟ್ ಆಗ್ಬೇಕಾಗಿದೆ, ನಾನು ನನ್ನಲ್ಲಿ ಒಂದು ಬದಲಾವಣೆ ಉಂಟು ಮಾಡಬೇಕು ಎಂಬುವ ಕಾರ್ಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಯಾರಿಗೆ ಅಂತ ಒಂದು ಹೃದಯ ಅವರು ತನ್ನನ್ನು ತಗ್ಗಿಸಿಕೊಟ್ಟು, ಹೌದಪ್ಪ ಇದು ನಾನು ಬದಲಾವಣೆ ಆಗುವ ಒಂದು ವಿಷಯ, ನಾನು ನನ್ನ ದೃಷ್ಟಿಯನ್ನು ಬದಲಾಯಿಸುವ ವಿಷಯ, ನನ್ನ ಹೃದಯವನ್ನು ಬದಲಾಯಿಸುವ ವಿಷಯ, ನನ್ನ ಮಾತನ್ನು ಬದಲಾಯಿಸುವ ವಿಷಯ ಅನ್ನುವ ರೀತಿಯಲ್ಲಿ ಯಾರು ತನ್ನನ್ನು ಮಾನಸಾಂತರ ಪಡಿಸ್ಕೊಂತಾರೋ, ದಟ್ ಇಸ್ ಕಾಲ್ಡ್ ಎಸ್ ರಿಪೆಂಟೆನ್ಸ್, ದಟ್ ಇಸ್ ವಾಟ್ ದ ಟ್ರಾನ್ಸ್ಫಾರ್ಮೇಶನ್ ಇಸ್. ಅಂಥವರಿಗೆ ದೇವರು ಪ್ರಕಟಣೆಯನ್ನು ಕೊಟ್ಟು ಅದರಂತೆ ಆ ಪ್ರಕಟಣೆಯ ಫಲವನ್ನು ಅನುಭವಿಸಲಾಗಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಈ ಜನರೇಷನಲ್ ಕರ್ಸ್ ಅವರು ಮಾಡಿದ್ದು, ತಾತ ಮಾಡಿದ್ದು ಅದರಿಂದ ಅಲ್ಲ, ಇದು ಅವರವರ ಅನುಭವಿಸ್ತಾ ಇರೋದು ಅದು ಅವರವರ ಕಾರ್ಯ ಅನ್ನುವ ರೀತಿಯಲ್ಲಿದೆ. ಸೊ ಹಾಗಾದ್ರೆ ಇದ್ರೆ ಏನರ್ಥ? ಓಕೆ, ಪ್ರತಿಯೊಂದಕ್ಕೂ ಒಂದು ಕಾಂಟ್ರಡಿಕ್ಟಿಂಗ್ ಆಗಿ ಒಂದು ಯೋಚನೆ ಬರುತ್ತೆ ನಮಗೆ. ಹಾಗಾದ್ರೆ ಇದಕ್ಕೆ ನಾನು ಏನು ಅನುಭವಿಸ್ತಾ ಇದ್ದೀನಿ ಅನ್ನೋದಕ್ಕೆ ನಾನೇ ಕಾರಣನಾ? ಸೊ ನಾನು ಅಂತ ಹೇಳುವಾಗ ಯಾರು ಅಂಬುದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒರಿಜಿನಲ್ ಆಗಿ ಪಾಪ ಮಾಡಿದ್ದು ನೀವಲ್ಲ. ಒರಿಜಿನಲ್ ಪಾಪ ಮಾಡಿದ ಆದಾಮನು. ಅವನು ಮಾಡಿದ ಪಾಪದ ನಿಮಿತ್ತವಾಗಿ ನಾವು ಪಾಪಿ ಆದ್ವಿ. ಅದೇ ತರ ನೀತಿವಂತಿಕೆ ಕೂಡ ನಿಮ್ಮಿಂದ ಅಲ್ಲ, ಒರಿಜಿನಲ್ ಆಗಿ ನೀತಿವಂತರಾಗಿದ್ದು ಯೇಸು. ಆತನ ನಿಮಿತ್ತವಾಗಿ ನೀವು ನೀತಿವಂತರಾದ್ರಿ.
ಸೊ ಹಾಗಾದ್ರೆ ನೀವು ಇರುವ ಹಾಗೆ ನೀವು ಹೇಗಿದ್ದೀರೋ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರೋ ಅದರಂತೆ ನಿಮ್ಮ ಫಲ ಇರುವುದು. ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ನೀವು ದೇವರ ಡಿಸೈನ್ ಪ್ರಕಾರ ಇರುವುದಾದ್ರೆ ದೇವರ ಉದ್ದೇಶದ ಪ್ರಕಾರ ಇರುವ ಫಲಗಳು ನಿಮ್ಮಲ್ಲಿ ಪ್ರಕಟವಾಗುತ್ತೆ. ದೇವರ ಡಿಸೈನ್, ದೇವರ ಉದ್ದೇಶದ ಪ್ರಕಾರ ನೀವು ಇಲ್ಲ, ನಿಮ್ಮ ಲೈಫ್ ಇಲ್ಲ ಅಂದ್ರೆ ಅದಕ್ಕೆ ವಿರುದ್ಧವಾದ ಫಲಗಳು ಇರುವುದು ಅಷ್ಟೇ. ಇದೇ ಇದರ ಅರ್ಥ. ನೀವು ಏನ್ ಮಾಡ್ತಾ ಇದ್ದೀರಾ ಅದರ ಫಲ ಅಂತ. ಇನ್ನು ಡೀಪ್ ಆದ ರೆವಲ್ಯೂಷನ್ ಹೋಗೋಣ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಈ ಒಂದು ನಿಯಮ, ಈ ಲಾ ಯಾವುದು, ಏನ್ ಲಾ, ದೇವರಿಗೆ ದ್ವೇಷವಾದರೆ ನೀವು ದೇವರನ್ನು ಬಿಟ್ಟು ಇನ್ನೊಂದು ದೇವರನ್ನು ಆರಾಧನೆ ಮಾಡಿದ್ರೆ ನಿನಗೆ ಶಾಪ ಬರುವುದು ಅನ್ನುವ ಆ ಲಾ, ಆ ನಿಯಮ, ಆ ಒಂದು ಪ್ರಮಾಣ, ಅದನ್ನೇ ಓವರ್ಕಮ್ ಮಾಡಿದ್ದು ಎಲ್ಲಿ? ಗಲೇಷಿಯನ್ಸ್ 3:13 ಗಲೇಷಿಯನ್ಸ್ 3:13 ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಕ್ರೈಸ್ಟ್ ಹಸ್ ರಿಡೀಮ್ಡ್ ಅಸ್ ಫ್ರಮ್ ದ ಕರ್ಸ್ ಆಫ್ ದ ಲಾ. ಕರ್ಸ್ ಅಲ್ಲ, ಕರ್ಸ್ ಆಫ್ ದ ಲಾ. ನಮ್ಮನ್ನು ಶಾಪದಿಂದ ಬಿಡುಗಡೆ ಕೊಟ್ಟಿಲ್ಲ, ಶಾಪಕ್ಕೆ ಒಳಪಟ್ಟಿದ್ದ ನಿಯಮ, ಆ ಪ್ರಮಾಣದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಬೀಯಿಂಗ್ ಮೇಡ್ ಅ ಕರ್ಸ್ ಫಾರ್ ಅಸ್. ಸೊ ಹಂಗಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಅಬೌಟ್ ದ ಕರ್ಸ್, ಇಟ್ ಇಸ್ ಅಬೌಟ್ ದ ಕರ್ಸ್ ಆಫ್ ದ ಲಾ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಇನ್ನು ಆ ಪ್ರಮಾಣ, ಆ ನಿಯಮ, ಆ ಲಾ, ಆ ರೂಲ್ ಅಪ್ಲಿಕಬಲ್ ಇಲ್ಲ ಅನ್ನೋದು ಅರ್ಥ. ಸೊ ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಆ ನಿಯಮದಲ್ಲಿ ಒಳಪಟ್ಟವರು ಯಾರು ಅಂದ್ರೆ, ಯಾರು ಯೇಸು ಕ್ರಿಸ್ತನಲ್ಲಿ ಸೇರಿ ಒಂದಾಗಿಲ್ವೋ ಅವರಿಗೆ ಅದು ಅಪ್ಲಿಕಬಲ್. ಇವತ್ತಿಗೂ ಅಪ್ಲಿಕಬಲ್. ಇವತ್ತಿಗೂ ನೀವು ಸತ್ಯವಾದ ದೇವರನ್ನ ಆರಾಧನೆ ಮಾಡದೆ ಇನ್ನೊಂದು ಬೇರೆ ಒಂದು ದೇವರನ್ನ ನೀವು ದೇವರು ಅಂತ ಹೇಳಿ ಆರಾಧನೆ ಮಾಡುವವರಿಗೆ ಈ ನಿಯಮ ಅಪ್ಲಿಕಬಲ್. ಅವರ ಮೇಲೆ ಆ ಶಾಪ ಇದೆ. ಆ ಶಾಪದ ನಿಯಮದಿಂದ ಬಿಡುಗಡೆ ಇರೋದು ಎಲ್ಲಿ ಅಂದ್ರೆ ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರನೇ. And that is why he bought us out. It is a legal transfer. ಈಗ ನಾರ್ತ್ ಕೊರಿಯಾದಲ್ಲಿ ಅಲ್ಲಿ ಯಾವುದೇ ರಿಲಿಜನ್ ಫಾಲೋ ಮಾಡಬಾರ್ದು. ಯಾವುದೇ ರಿಲಿಜನ್ ಅಂತ ಧರ್ಮ ಅಂತ ಏನಾದ್ರು ಬಂದ್ರೆ ಅವನಿಗೆ ಮರಣದಂಡನೆ. ಯಾಕಂದ್ರೆ ಇಟ್ ಇಸ್ ಅ ಕಮ್ಯುನಿಸ್ಟ್ ಕಂಟ್ರಿ. ಸೊ ಈಗ ಅಂತ ಒಂದು ದೇಶದಲ್ಲಿ ನೀವು ಹುಟ್ಬಿಟ್ಟಿದ್ದು, ಈಗ ಅಂತ ಒಂದು ದೇಶದಲ್ಲಿ ಇದ್ದ ನಿಮಗೆ ಸಡನ್ ಆಗಿ ಒಬ್ಬರು ಬಂದು ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಂಡು ನೀವು ಇಂಡಿಯಾಗೆ ಬನ್ನಿ, ನನ್ನ ಮಗನಾಗಿ ನಮ್ಮ ಇದರಲ್ಲಿ ನಮ್ಮನೇಲೇ ಇರಿ ಅಂತ ಹೇಳಿ ಎಲ್ಲ ಲೀಗಲ್ ಆಗಿ ಡಾಕ್ಯುಮೆಂಟ್ ಮಾಡ್ಕೊಂಡು ಇವನು ನನ್ನ ಮಗ ಅಂತ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಇಲ್ಲಿ ಬಂದು ಇಟ್ಕೊಂಡ್ರೆ ಯಾವ ರೀತಿ ಇರುತ್ತೆ? ಆ ರೀತಿಯಾದ ಒಂದು ಟ್ರಾನ್ಸ್ಫರ್ ಆಗಿದ ವಿಷಯನೇ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ಕಾರ್ಯ. ಯಾವ ಒಂದು ನೀವು ದೇವರ ಅಲ್ಲದೆ ಇರುವ ಒಂದು ದೇವರ ಆರಾಧನೆ ನಿಮ್ಗೆ ಗೊತ್ತಿಲ್ದೇನೋ ನೀವು ಮಾಡ್ತಾ ಇದ್ದ ಕಾರ್ಯಗಳ ನಿಮಿತ್ತವಾಗಿ ಅಲ್ಲಿ ಆ ನಿಯಮ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಆ ನಿಯಮದ ಕೆಲಸ ಅವನಿಗೆ ಶಾಪವನ್ನು ತಟ್ಟುವುದು. ಅದರಿಂದ ಈಗ ಲೀಗಲ್ ಆಗಿ ನಿಮ್ಗೆ ಬಿಡುಗಡೆ ಮಾಡಿದ ಕಾರ್ಯನೇ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ಕಾರ್ಯ. ಇಟ್ ವಾಸ್ ಅ ಲೀಗಲ್ ಟ್ರಾನ್ಸ್ಫರ್ ಆಫ್ ದ ಓನರ್ಶಿಪ್. ಈಗ ಯಾವ ನಿಯಮಕ್ಕೆ ಒಳಪಟ್ಟಿದ್ವೋ ಆ ಒರಿಜಿನಲ್ ಆಗಿದ್ದ ಆ ನಿಯಮವನ್ನು ಅದು ಕ್ಯಾನ್ಸಲ್ ಆಗಿ ಈಗ ಹೊಸ ಒಂದು ನಿಯಮದೊಳಗೆ, ಆ ನಿಯಮದ ಏನು ಅಂತ ಹೇಳಿದ್ರೆ ಆ ಒಂದು ನಿಯಮದ ಶಾಪದಿಂದ ನಿನ್ನನ್ನು ಬಿಡುಗಡೆ ಮಾಡಿದ್ದೀನಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ತಿಳುವಳಿಕೆ, ಈ ಪ್ರಕಟಣೆ ಒಬ್ಬೊಬ್ಬರಿಗೂ ಈಗ ಪ್ರಕಟಣೆ ಆಗಿ ಆತ್ಮವಾಗಿ ನಿಮ್ಮಲ್ಲಿ ಕೆಲಸ ಮಾಡಲಿ. ಸೊ ಈಗ ನಾನು ಇಷ್ಟೊತ್ತು ಹೇಳಿದ ಮಾತಲ್ಲಿ ಒಂದು ನಿಮಗೆ ಆಳವಾಗಿ ಬರಬೇಕು ಅಂತ ಹೇಳಿದ್ರೆ, ಯೇಸುವಿನ ನಾಮದಲ್ಲಿ ನಾನು ಕ್ರಿಸ್ತನಲ್ಲಿ ಹುಟ್ಟಿರೋದ್ರಿಂದ, ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಏನಂತ ಹೇಳಿದೆ? ಕ್ರಿಸ್ತನ ನನಗೋಸ್ಕರ ಸಾಯ್ಲಿಲ್ಲ, ಕ್ರಿಸ್ತನ ನಾನಾಗೇ ಸತ್ತನು. ಅಂದ್ರೆ ನಾನು ಕ್ರಿಸ್ತನ ಸೇರಿ ಒಂದಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತಿದ್ದು. ಅವರು ನನಗೋಸ್ಕರ ಸೆಪರೇಟ್ ಆಗಿ ಸಾಯಲಿಲ್ಲ, ನಾನಾಗಿ ಸತ್ತರು. ಅವರು ಜೀವಂತವಾಗಿ ಎದ್ದೊಳುವಾಗ ನಾನು ಯೇಸುವಾಗೆ ಆತನಾಗೆ ಎದ್ದನು. ಹಾಗಾದ್ರೆ ನನಗೋಸ್ಕರ ಅವ್ರು ಎದ್ರು ಅನ್ನೋದಲ್ಲ,
ನಾನು ಅವರು ಸೇರಿ ಒಂದಾಗಿ ಎದ್ದಿದ್ದು. ಆಕ್ಚುಲಿ ಫಸ್ಟ್ ಕೊರಿಂಥಿಯನ್ಸ್ ಐ ಥಿಂಕ್ 1:17 ಫಸ್ಟ್ ಕೊರಿಂಥಿಯನ್ಸ್ 1:16-17 ಅಲ್ಲಿ ವಾಕ್ಯ ರೀತಿಯಾಗಿದೆ, ಯಾರು ದೇವರ ಜೊತೆ ಸೇರಿದಾರೋ, ಕರ್ತನ ಜೊತೆ ಸೇರಿದಾರೋ ಅವರು ಒಂದೇ ಆತ್ಮವಾಗಿದ್ದಾರೆ. ದೇ ಆರ್ ಒನ್ ಸ್ಪಿರಿಟ್. ದೋಸ್ ಹೂ ಆರ್ ಜಾಯಿನ್ ಇನ್ ದ ಲಾರ್ಡ್ ಆರ್ ಒನ್ ಸ್ಪಿರಿಟ್ ವಿತ್ ಹಿಮ್. ಆ ಒನ್ ಸ್ಪಿರಿಟ್ ಅನ್ನೋದು ಏನಂತ ಹೇಳಿದ್ರೆ ಇದೆ. ಸೊ ಯೇಸು ನಾವು ಎಲ್ಲೂ ಬೇರೆ ಬೇರೆ ಒಂದು ಎರಡು ಆಬ್ಜೆಕ್ಟ್, ಎರಡು ಬಾಡಿ ಆ ತರ ಇಲ್ವೇ ಇಲ್ಲ. ಆತನ ತಲೆಯಾಗಿದ್ರೆ ನಾವು ಶರೀರ, ಆತನ ಆತ್ಮವಾಗಿದ್ರೆ ನಾವು ಒಂದು ಆತ್ಮ ಸೇರಿ ಒಂದಾಗಿರುವ ಆತ್ಮ. ಸೊ ಈ ಕಂಟೆಕ್ಸ್ಟ್ ಅಲ್ಲೇ ಇರುತ್ತೆ ಹೊರತು ಯೇಸು ಸಪರೇಟು, ನಾವು ಸಪರೇಟು. ಅದಕ್ಕೆ ಇವತ್ತೊಂದು ಸತ್ಯವನ್ನು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಯೇಸು ಅಂದಾಗಲ್ಲ, ನೀವು ಟಿವಿಯಲ್ಲಿ ಫಿಲ್ಮ್ ನೋಡಿದಿರಲ್ಲ, ಇಷ್ಟು ದೊಡ್ಡ ಕೂದಲು ಇಟ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಬರೀ ಅವ್ರನ್ನ ಒಂದು ಶರೀರವಾಗಿ ಔಟ್ಸೈಡ್ ಇಂದ, ಹೊರಗಡೆಯಿಂದ ನೋಡುವ ರೀತಿಯಲ್ಲಿ ಇದ್ರೆ ನಿಮಗೆ ಯೇಸು ಯಾರು ಅಂತ ಇನ್ನೂ ತಿಳಿದಿಲ್ಲ. ನೀವು ಹಾಗಿದ್ರೆ ಏನಾಗುತ್ತೆ, ನಿಮ್ಮ ಭಾವನೆ, ನಿಮ್ಮ ದೃಷ್ಟಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ತಿಳುವಳಿಕೆ ಎಲ್ಲ ಯೇಸುವನ್ನು ನೀವು ಬೇರೆ, ಯೇಸು ಬೇರೆ ಅನ್ನೋ ರೀತಿಯಲ್ಲಿ ಇರ್ತೀರಾ. ಆಕ್ಚುಲಿ ಭೂಮಿಯಲ್ಲಿ ಯೇಸು ಅಲ್ಲಿ ಬಂದು ವ್ಯಕ್ತಪಡಿಸಿದ ಕಾರ್ಯ ಏನಂತ ಹೇಳಿದ್ರೆ, ನೀನಾಗೆ ಜೀವಿಸಿದ್ದಾರೆ. ನೀನು ಯಾವ ರೀತಿ ಜೀವಿಸ್ಬೇಕಾಯಿತೋ ಆ ರೀತಿ ಜೀವಿಸ್ಬೇಕಾಯಿತು. ಪಾಪದ ನಿಮಿತ್ತವಾಗಿ ನೀನು ಮಿಸ್ ಮಾಡ್ಬಿಟ್ಟೆ. ಆ ಲೈಫ್ ಹೇಗೆ ಅನ್ನೋದನ್ನ ವ್ಯಕ್ತಪಡಿಸೋಕೋಸ್ಕರ ಬಂದ ಒಂದು ಶರೀರ ಅದು. ಆದ್ರೆ ಅವರು ಏನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ ನನ್ನ ಗುರುತು, ನಾನೊಂದು ವಾಕ್ಯ, ನಾನೊಂದು ಆತ್ಮ, ನೀನು ನಾನು ಸೇರಿ ಒಂದಾಗಿರುವಂತೆ ಜಗದುತ್ಪತ್ತಿಗೆ ಮುಂಚೆನೆ ದೇವರು ನನ್ನಲ್ಲೇ ನಿನ್ನನ್ನು ಸೃಷ್ಟಿ ಮಾಡಿರೋದು. ಹಾಗಾದ್ರೆ ನೀನು ನಾನು ಬೇರ್ಪಟ್ಟು ನೋಡುವುದಕ್ಕೆ ಅಸಾಧ್ಯವಾದ ಕಾರ್ಯ. ನೀನು ನಾನು ಯಾವಾಗ್ಲೂ ಸೇರಿ ಒಂದಾಗಿರುವುದೇ ನಮ್ಮ ಡಿಸೈನ್, ನಮ್ಮ ಸೃಷ್ಟಿ. ಯೇಸುವಿನ ನಾಮದಲ್ಲಿ ಈ ರೆವಲ್ಯೂಷನ್ ನಿಮ್ಮ ಒಬ್ಬೊಬ್ಬರಿಗೂ ಬರಲಿ. ಯೇಸುವಿನ ನಾಮದಲ್ಲಿ ನೀವು ಯೇಸುವನ್ನು ಬೇರ್ಪಟ್ಟು ಸೆಪರೇಟ್ ಆಗಿ ನೋಡುವಂತೆ ದೇವರು ಡಿಸೈನ್ ಮಾಡಿಲ್ಲ. ನೀವು ಯೇಸುವನ್ನು ಒಂದಾಗಿರುವಂತೆ. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಪ್ರಸನ್ನತೆ, ದೇವರ ಮಹಿಮೆ ಬಲವಾಗಿ ಒಬ್ಬೊಬ್ಬರಲ್ಲೂ ಕಾರ್ಯ ಮಾಡಲಿ. ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ ಯೇಸುವಿನ ನಾಮದಲ್ಲಿ. ಈಗ ಕೂಡ ಇಂಥ ಒಂದು ಈ ಎಸೇಕಿಯಲ್ ಚಾಪ್ಟರ್ 18 ಅಲ್ಲಿ ಆ ಪಿಕ್ಚರೇ ಏನಂತ ಹೇಳಿದ್ರೆ, ಯಾರೋ ಮಾಡಿದ ತಪ್ಪಿನಿಂದ ನೀನು ಇದನ್ನ ಅನುಭವಿಸ್ತಾ ಇಲ್ಲ, ನೀನು ಇರಬೇಕಾಗಿರುವ ಸ್ಥಳದಲ್ಲಿ ಇಲ್ಲದೇ ಇರೋದ್ರಿಂದ ಅನುಭವಿಸ್ತಾ ಇದೆಯಾ. ನೀನು ಇರಬೇಕಾಗಿರುವ ಸ್ಥಳ ಯೇಸು ಕ್ರಿಸ್ತನಲ್ಲಿ, ನಿನ್ನಲ್ಲಿ ಪ್ರಕಟವಾಗುವ ಕಾರ್ಯ ಯೇಸುವೆ. ಆದ್ರಿಂದ ನೀನು ಅವರು ನಿನ್ನಲ್ಲಿ ಇದ್ದು ಅವರ ಭಾವನೆಯಿಂದ ನೀನು ವ್ಯಕ್ತಪಡಿಸುವುದಾದ್ರೆ, ನೀನು ನೋಡುವುದಾದ್ರೆ, ನೀನು ದೇವರನ್ನು ನೋಡುವುದಾದ್ರೆ, ಆವಾಗ ನೀನು ಅನುಭವಿಸುವ ಕಾರ್ಯಗಳೆಲ್ಲವೂ ಕ್ರಮವಾಗೇ ಇರುತ್ತೆ, ಸರಿಯಾಗೇ ಇರುತ್ತೆ. ಅದಕ್ಕೆ ದೇವರು ಯಾವಾಗ ನಮ್ಮನ್ನು ನೋಡಿದ್ರು ಅವರು ಈ ಶರೀರವನ್ನು ನೋಡ್ತಾ ಇಲ್ಲ, ನಮ್ಮ ಸೋಲ್, ನಮ್ಮ ಪ್ರಾಣವನ್ನು ನೋಡ್ತಾ ಇಲ್ಲ, ನಮ್ಮ ಸ್ಪಿರಿಟ್ ಯೇಸುವಿನ ಸ್ಪಿರಿಟ್ ಜೊತೆ ಒಂದಾಗಿದ್ರೆ ಅವಾಗ ಮಾತ್ರನೇ ದೇವರು ಅದನ್ನ ನೋಡಕ್ ಸಾಧ್ಯ. ಅದರಂತೆ ಯೇಸು ರೆಸ್ಪಾಂಡ್ ಮಾಡುವಾಗ ಮಾತ್ರನೇ ದೇವರು ಕೂಡ ಕೇಳಿಸ್ಕೊಳಕ್ ಸಾಧ್ಯ. ಹಂಗಾದ್ರೆ ಯೇಸು ಮಾತಾಡ್ತಾ ಇದಾರೆ ಅಂದ್ರೆ ಯಾವ ರೀತಿ? ಇವತ್ತು ನಿಮ್ಮ ಒಳಗಡೆ ಇರುವ ಪವಿತ್ರಾತ್ಮನೇ ಈಗ ಯೇಸು ಕ್ರಿಸ್ತನ ಹೇಳುವ ಶಬ್ದವನ್ನು ದೇವರ ಬಳಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವತ್ತು ಯೇಸುವನ್ನು ಎಷ್ಟು ಆಳವಾಗಿ ನಾನು ಅನುಭವಿಸ್ತಾ ಇದ್ದೀನೋ, ಆತನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೀನೋ, ಆತನ ಕಾರ್ಯಗಳನ್ನಲ್ಲಿ ನನ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನೋ, ಆ ಲೆವೆಲ್ಗೆ ನನ್ನಲ್ಲಿರುವ ಪವಿತ್ರಾತ್ಮನು ದೇವರ ಬಳಿಯಲ್ಲಿ ಆ ಕಾರ್ಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ದೇವರು ನೋಡಿದಾಗ ಈಗ ಪವಿತ್ರಾತ್ಮನು, ದ ಹೋಲಿ ಸ್ಪಿರಿಟ್ ಈಸ್ ಅಕ್ನಾಲಜಿಂಗ್ ಥ್ರೂ ಯು ಆಫ್ ಹೂ ಯು ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀನು ಯಾರಾಗಿದ್ಯಾ, ಏನಾಗಿದ್ಯಾ ಅನ್ನೋದನ್ನ ನಿನ್ನ ಶರೀರದ ಮೂಲಕ ವ್ಯಕ್ತಪಡಿಸುವಾಗಲ್ಲ ಆದ ಕಾರ್ಯಗಳನ್ನ ಇದನ್ನೇ ಪವಿತ್ರಾತ್ಮ ನಮ್ಮ ಆಳಕ್ಕೆ ಹೋಗಿ ನಮ್ಮ ಹೃದಯದಲ್ಲಿ ಏನ್ ಬೇಕಾಗಿದೆಯೋ ತಿಳಿದು ಅದರ ಬಗ್ಗೆ ತಂದೆ ಬಳಿಯಲ್ಲಿ ತಿಳಿಸುವ ಕಾರ್ಯ. ಯೇಸುವಿನ ನಾಮದಲ್ಲಿ ಈಗ ಕೂಡ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ. ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಜನರೇಷನಲ್ ಕರ್ಸ್ ಅನ್ನೋದೇ ಇಲ್ಲ. ಆದ್ರೆ ಪಾಸ್ಟರ್, ನಾನು ದೀಕ್ಷಾ ಸ್ನಾನ ತಗೊಂಡೆ, ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಕೂಡ ಏನು ನೆಟ್ಟು ಕಾಣ್ತಾ ಇಲ್ಲ, ಏನು ಆಶೀರ್ವಾದನೇ ಇಲ್ಲ, ಅದೇ ದರಿದ್ರ, ಅದೇ ಕಾಯಿಲೆ, ಮನೆಯಲ್ಲಿ ಸಮಾಧಾನ ಇಲ್ಲ, ಮನೆ ಗಂಡ ಹೆಂಡತಿ ಅದೇ ಜಗಳ. ಈಗ ಈ ಪ್ರಶ್ನೆಗೆ ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ.
1 Thessalonians 5:23, ಫಸ್ಟ್ ಥೆಸಲೋನಿಯನ್ಸ್ 5:23, ಶಾಂತಿಯ ದೇವರು ತಾನೇ ನಿಮ್ಮನ್ನು ಸಂಪೂರ್ಣವಾಗಿ ಪರಿಶುದ್ಧರನ್ನಾಗಿಸಲಿ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಗಮನದಲ್ಲಿ ನಿಮ್ಮ ಆತ್ಮವು, ಪ್ರಾಣವು, ದೇಹವು ದೋಷರಹಿತವಾಗಿಯೇ ಉಳಿಯಲಿ. Let your whole spirit, soul and body be preserved blameless at the coming of our Lord Jesus Christ. ಈಗ ಇದರ ಅರ್ಥ ಏನಂತ ಹೇಳಿದ್ರೆ, ಯಾವಾಗ ನೀವು ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡರೋ, ದೀಕ್ಷಾಸ್ನಾನ ತಗೊಂಡ್ರೋ, ಆ ದಿನ ನೀವು ಆತ್ಮದಲ್ಲಿ ನಿಮ್ಮ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋಯ್ತು. ಈಗ ಆ ಹಳೆ ಒಡன்பಡಿಕೆಯಲ್ಲಿ ಇದ್ದ ನಿಯಮ, ಆ ಪ್ರಮಾಣ ಅದು ಕ್ಯಾನ್ಸಲ್ ಆಗೋಯ್ತು. ಈಗ ಅದನ್ನ ಯೇಸು ಕ್ರಿಸ್ತನಲ್ಲಿ ನೀವು ಆ ಶಾಪದಿಂದ ಬಿಡುಗಡೆ ಆಗ್ಬಿಟ್ಟಿದ್ದೀರಿ. ಯಾಕಂದ್ರೆ ಅಲ್ಲಿ ನೀವೇನ್ ಮಾಡ್ಬೇಕಾಗಿತ್ತೋ ಅಲ್ಲಿ ನೀವಾಗಿ ಯೇಸು ಮಾಡ್ಬಿಟ್ರು. ಆಮೇಲೆ ಯೇಸುವಾಗಿ ನೀವು ಇವಾಗ ಪುನರುತ್ಥಾನದ ಒಂದು ಆತ್ಮ, ಪುನರುತ್ಥಾನದ ಒಂದು ಜೀವನವನ್ನು ಹೊಂದಿದ್ದೀರಿ. ಸೊ ನಿಮ್ಮ ಸ್ಪಿರಿಟ್ ಪರ್ಫೆಕ್ಟ್ ಆಗಿದೆ, ಆದ್ರೆ ನಿಮ್ಮ ಸೋಲ್, ನಿಮ್ಮ ಪ್ರಾಣ ಇನ್ನು ಅದನ್ನ ರಿಫ್ಲೆಕ್ಷನ್ ಅಲ್ಲೇ ಇದೆ, ಇನ್ನೂ ಹಳೆ ಸ್ವಭಾವದಲ್ಲೇ ಇದೆ, ಹಳೆ ಇಂಪ್ರಿಂಟ್ ಅಲ್ಲೇ ಇದೆ. ಅದು ಇದು ಯಾವ ರೀತಿ ಅಂದ್ರೆ, ಈಗ ನೀವು ನೋಡಿ, ಶೂ ಹಾಕೊಂಡು ಈ ಸೀಶೋರ್ ಬೀಚ್ ಅಲ್ಲಿ ನಡ್ಕೊಂಡು ಹೋಗಿ ಆ ಫುಟ್ ಪ್ರಿಂಟ್ ಇರುತ್ತೆ ನೀವು ನಿಂತಿರುವಾಗ. ಹಾಗಾದ್ರೆ ನೀವು ಅಲ್ಲಿ ನಿಂತಿದ್ರಿ ಅಂತ ಒಂದು ಮಾರ್ಕ್, ಒಂದು ಟ್ರೇಸ್ ನೀವು ಹೋದ ಮೇಲೆ ಕೂಡ ಅದು ಅಲ್ಲೇ ಇರುತ್ತೆ. ಸೊ ಆ ರೀತಿ ನೀವು ಒಂದು ಕಾಲದಲ್ಲಿ ಇಂಥ ಒಂದು ಶಾಪಕ್ಕೆ ಒಳಗಾಗಿದ್ದೀರಿ ಎಂಬುವ ಆ ಒಂದು ಟ್ರೇಸ್, ಒಂದು ಇಂಪ್ರಿಂಟ್, ಅದು ನಿಮ್ಮ ಮನಸ್ಸು, ನಿಮ್ಮ ಸೋಲಲ್ಲಿ ಆಳವಾಗಿ ಇದ್ದಿದ್ದರಿಂದ ಅದನ್ನ ಎರೇಸ್ ಮಾಡುವುದಕ್ಕೆ, ಅದನ್ನ ಮನಸ್ಸಂತರ ಪಡಿಸೋಕೆ, ಅದನ್ನ ರೀಪ್ಲೇಸ್ ಮಾಡುವ ಒಂದು ಪ್ರಾಸೆಸ್ಸೇ ಇವತ್ತು ನಾವು ಇಂಥ ಸತ್ಯವನ್ನು ಕೇಳ್ತಾ ಇರೋದು. ಅದಕ್ಕೆ ಐ ವಾಂಟ್ ಟು ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್. ಇದನ್ನ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಇದನ್ನ ಹೆಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಲೆಟ್ ಮಿ ಗಿವ್ ದಿಸ್ ಎಕ್ಸಾಂಪಲ್. ಯೋರ್ ಐಡೆಂಟಿಟಿ ಈಸ್ ಶಿಫ್ಟೆಡ್. ನೀವು ಮೊನ್ನೆ ಕೂಡ ಒಂದು ಉದಾಹರಣೆ ಕೊಟ್ಟೆ. ನೀವೊಂದು ಬಾಡಿಗೆ ಮನೆಯಲ್ಲಿದ್ರಿ, ಆ ಮನೆಯಲ್ಲಿ ಫುಲ್ ಕಸ ಇದು ತುಂಬಾ ಇದಾಗಿ ಇಟ್ಕೊಂಡಿದ್ರಿ. ಈಗ ಆ ಮನೆ ಖಾಲಿ ಮಾಡ್ಕೊಂಡು ಹೊಸ ಮನೆಗೆ ಬಂದ್ರಿ. ಮನೆ ಹೊಸದಾಗಿದೆ, ಆದ್ರೆ ಅಲ್ಲಿರೋ ಹಳೆ ಸಾಮಾನು, ಕೆಟ್ಟದಾಗಿರೋದು, ಗಲೀಜಾಗಿರುವ ಅದೇ ಸಾಮಾನನ್ನ ತಗೊಂಡ್ಬಂದು ಒಳಗಡೆ ಇಟ್ಕೊಂಡಂಗೆ ಇದು. ಯಾಕಂದ್ರೆ ನೀವು, ನಿಮ್ಮ ಓನರ್ಶಿಪ್ ಬದಲಾಯ್ತು, ನೀವು ಅದರಿಂದ ಬಿಡುಗಡೆ ಆಗಿದ್ರಿ, ಆದ್ರೆ ಅಲ್ಲಿದ್ದ ಅದೇ ಯೋಚನೆ, ಅದೇ ಅಭ್ಯಾಸ, ಅದೇ ಭಾವನೆ, ಅದೇ ಮಾತು, ಅವುಗಳೆಲ್ಲವನ್ನು ಕೂಡ ಹೊತ್ಕೊಂಡ್ಬಂದಿರೋದ್ರಿಂದ ಇನ್ನು ನೀವು ಸತ್ಯಾಂಶ ಏನಾಗಿದ್ರು ಕೂಡ ನೀವು ಅದೇ ಒಂದು ಪ್ರಜ್ಞೆಯಲ್ಲಿ, ಅದೇ ಒಂದು ಅಭ್ಯಾಸದಲ್ಲಿ ಇರೋದ್ರಿಂದ ನೀವು ಅದನ್ನೇ ಅನುಭವಿಸ್ತಾ ಇದ್ದೀರ. ಸೊ ಹಾಗಾದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಸ್ಪಿರಿಚುವಲ್ ಕರ್ಸ್, ಶಾಪದ ನಿಮಿತ್ತವಾಗಿ, ಇಲ್ಲ ದೇವರ ಒಂದು ಒಡன்பಡಿಕೆಯ ನಿಮಿತ್ತವಾಗಿ ಅನುಭವಿಸ್ತಾ ಇರೋ ಕಾರ್ಯ ಅಲ್ಲ. ಇದು ಸ್ಪಿರಿಚುವಲ್ ಆಕ್ಟ್ ಅಲ್ಲ. ನೀವು ಒಂದು ಕಾರ್ಯವನ್ನು ಪದೇ ಪದೇ ಮಾಡ್ತಾ ಇರೋದ್ರಿಂದ ಅದರ ಫಲ. ಫಾರ್ ಎಕ್ಸಾಂಪಲ್ ಹಿಂಗ್ ನೋಡಿ, ಒಂದು ಮನೆಯಲ್ಲಿ ತಂದೆ ಒಂಥರ ಅಗ್ರೆಸಿವ್ ಆಗಿ, ಜೋರಾಗಿ, ಕೋಪವಾಗಿ ಆ ತರ ಮಾತಾಡ್ತಾ ಇದ್ರೆ, ಮಗನು ಕೂಡ ಅದನ್ನೇ ನೋಡಿ ಅಭ್ಯಾಸ ಮಾಡ್ತಾ ಇದ್ದ ಚಿಕ್ಕದ್ರಿಂದಾನೆ. ಈಗ ನೋಡಿ ಅಭ್ಯಾಸ ಮಾಡಿ ಅದೇ ಒಂದು ಹ್ಯಾಬಿಟ್ ಡೆವಲಪ್ ಆಗುವ ಕಾರ್ಯ ಇದು, ಅಭ್ಯಾಸ ಮಾಡಿಕೊಂಡು ಮಾಡುವ ಕಾರ್ಯ. ಸೊ ಆ ರೀತಿ ಇರುವಾಗ ಇದು ಬಂದು ಸ್ಪಿರಿಚುವಲ್ ಆಗಿ ಅವನು ಆ ರೀತಿಯಾಗಿ ಇದ್ದಾನಂತಲ್ಲ, ಅವನು ಒಂದು ಕಾರ್ಯವನ್ನ ನೋಡಿ ಪದೇ ಪದೇ ಅದನ್ನೇ ಮಾಡ್ತಾ ಇರೋದ್ರಿಂದ ಮಾಡುವ ಕಾರ್ಯ. ಈಗ ಅರ್ಥ ಆಗಿರ್ಬೇಕು ನಿಮಗೆ. ಸೊ ಅದರಿಂದ ಇವತ್ತು ನಾವು ಇವಾಗ ಕೂಡ ಜನರೇಷನಲ್ ಕರ್ಸ್ ಅಂತ ನಾವು ಕೇಳಿ ನಿಮ್ಮ ತಾತಂದ್ರಿ ಈ ತರ ಒಂದು ಕಾರ್ಯ ಮಾಡಿದ್ರ, ಈ ತಪ್ಪು ಮಾಡಿದ್ರ, ಇಲ್ಲ ಇದನ್ನ ಮಾಡಿದ್ರ ಅಂತ ಹೇಳುವಾಗಲ್ಲ, ಅದು ಕೋ ಇನ್ಸಿಡೆನ್ಸ್ ಆಗಿ ಓ ಹೌದಲ್ಲ ಅಂದಿದ ತಕ್ಷಣ ನಾವು ನಂಬಿಟ್ಟಿರ್ತೀವಿ. ಆ ನಂಬಿಕೆ ಈಗ ಅದು ಸುಳ್ಳಾದ್ರೂ ಅದನ್ನ ನಾವು ಸತ್ಯ ಅಂತ ನಂಬಿರೋದ್ರಿಂದ ಅದರ ಫಲವನ್ನು ಅನುಭವಿಸ್ತಾ ಇದ್ವಿ. ಇದೇ ಶೈತಾನ ಬಿಗ್ಗೆಸ್ಟ್ ವೆಪನ್. ಇದೇ ಶೈತಾನ ಒಂದು ದೊಡ್ಡ ಆಯುಧ. ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಸುಳ್ಳನ್ನು ಸತ್ಯವಾಗಿ ನಿಮ್ಮನ್ನು ನಂಬಿಸ್ಬಿಟ್ರೆ ಅವನು ಜಯಿಸ್ಬಿಟ್ಟ ಅಂತ ಅರ್ಥ. ಇವತ್ತಿಗೂ ಇದನ್ನೇ ನಾವು ಅನುಭವಿಸ್ತಾ ಇದ್ವಿ.
ಯಾವ ಸುಳ್ಳನ್ನು ನಮ್ಮ ಪರಿಸ್ಥಿತಿಯ ನಿಮಿತ್ತವಾಗಿ ಸತ್ಯ ಅಂತ ಒಪ್ಪಿಕೊಂಡ್ಬಿಟ್ರೋ, ಈಗ ಆ ಸುಳ್ಳಾದ ಜೀವನವನ್ನು ಸತ್ಯವಾದ ಜೀವನವೆಂದು ಎಂದುಕೊಂಡು ನಾವು ಅದನ್ನ ಸುಳ್ಳಾದ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಇವತ್ತು ನಿಮ್ಮ ಆತ್ಮದ ಕಣ್ಣುಗಳು ತೆರೆಯುತ್ತೆ. ಇವತ್ತು ನಿಮ್ಮ ಮನಸ್ಸು ಮಾನಸಾಂತರ ಆಗುತ್ತೆ. ಇವತ್ತು ಆ ಸುಳ್ಳಾದ ಒಂದು ಜೀವನದಿಂದ ಬಿಡುಗಡೆ ಆಗಿ ಸತ್ಯದ ಜೀವನ ಒಳಗೆ ಇವತ್ತು ನೀವು ಕಾಲಿಡ್ತಾ ಇದ್ದೀರಾ. ಯಾಕಂದ್ರೆ ಇದು ನಿಮ್ಮ ಜ್ಞಾನದಿಂದ ಅಲ್ಲ, ನಿಮ್ಮ ಹಳೆ ಒಂದು ಇಂಪ್ರಿಂಟ್ ಟ್ರೇಸ್ ಅದರ ನಿಮಿತ್ತವಾಗಲ್ಲ. ಇವತ್ತು ಒಂದು ಆತ್ಮದ ಆಪರೇಷನ್ ನಡೀತಾ ಇದೆ. ನಿಮ್ಮ ಮನಸ್ಸು ಮಾನಸಾಂತರ ಆಗ್ತಾ ಇದೆ. ನಿಮ್ಮ ಗುರುತು ಯೇಸು ಕ್ರಿಸ್ತನಲ್ಲಿ ಎಂಬುವ ಸ್ಪಷ್ಟವಾದ ಒಂದು ಆಳವಾದ ಒಂದು ನಂಬಿಕೆ ಉಂಟಾಗ್ತಾ ಇದೆ. ಯೇಸು ಕ್ರಿಸ್ತನಲ್ಲೇ ನನ್ನ ಇರುವಿಕೆ, ಜಗದುತ್ಪತ್ತಿಗೆ ಮುಂಚಿನ ನಾನು ಇದ್ದಿದ್ದೆ ಯೇಸು ಕ್ರಿಸ್ತನಲ್ಲಿ. ನನಗೆ ಒಂದು ಶರೀರ ಕೊಡಲ್ಪಟ್ಟು ಆ ಶರೀರದ ಪಾಪದ ನಿಮಿತ್ತವಾಗಿ ಈ ರೀತಿ ಆಗುವುದ್ರು, ಮತ್ತೆ ಕಲ್ವಾರಿ ಶಿಲ್ವೆಯಲ್ಲಿ ರಕ್ತದ ಮೂಲಕ ಇವತ್ತು ಯೇಸು ಕ್ರಿಸ್ತನಾಗಿ ನಾನು ಪುನರ್ತನವನ್ನು ಹೊಂದಿರೋದ್ರಿಂದ ಈಗ ಜಗದುತ್ಪತ್ತಿಗೆ ಮುಂಚೆ ಹೇಗೆ ಯೇಸು ಕ್ರಿಸ್ತನಲ್ಲಿ ಇದ್ನೋ ಹಾಗೆ ಇದ್ದೀನಿ ಎಂಬುವ ಆ ಒಂದು ಸತ್ಯ, ಆ ಒಂದು ತಿಳುವಳಿಕೆ, ಆ ಒಂದು ಪ್ರಕಟಣೆ ಈಗ ನನ್ನ ಹಳೇ ಕಾರ್ಯಗಳನ್ನೆಲ್ಲ ಮರೆಯುವ ಹಾಗೆ ಮಾಡ್ತಾ ಇದೆ. ಐ ಆಮ್ ಎರೇಸಿಂಗ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಹಾಗಾದ್ರೆ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬೇಸಿಕ್ಲಿ ವಿ ಆರ್ ಟ್ರೈಂಗ್ ಟು ಎರೇಸ್ ದ ಲೈಸ್. ಸುಳ್ಳಾದ ಕಾರ್ಯಗಳನ್ನು ಸತ್ಯ ಅಂತ ಇದುವರೆಗೂ ನಂಬಿದ ಕಾರ್ಯಗಳನ್ನ ರಿವರ್ಸ್ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಟ್ರೈಂಗ್ ಟು ಕರೆಕ್ಟ್ ಸಮಥಿಂಗ್. ನಾವು ಒರಿಜಿನಲ್ ಡಿಸೈನ್ ಇದೆ ಎಂಬುದನ್ನ ನಮಗೆ ನಾವೇ ಅರ್ಥ ಮಾಡಿಸ್ಕೊಂತ ಇದ್ವಿ. ನಾನು ಆದಿಯಿಂದ ಇದ್ದಿದ್ದೇ ಯೇಸು ಕ್ರಿಸ್ತನಲ್ಲಿ. ಮನುಷ್ಯ ಪಾಪ ಮಾಡಕ್ ಮುಂಚೆ ಇದ್ದಿದ್ದೇ ಯೇಸು ಕ್ರಿಸ್ತನಲ್ಲಿ. ಅವನ ಇರುವಿಕೆ, ಅವನ ಸೃಷ್ಟಿ, ಅವನ ಉಸಿರು, ಅವನ ಆ ಮೂಲ, ಅವನ ಆಧಾರ ಇದ್ದಿದ್ದೇ ಯೇಸು ಕ್ರಿಸ್ತನಲ್ಲಿ. ದಿಸ್ ಇಸ್ ದ ರೂಟ್. ಈ ಬೇರನ್ನು ನಾನು ಅರಿತು ಅದರ ಪ್ರಕಟಣೆಯನ್ನು ಹೊಂದಿಕೊಂಡು ಇವತ್ತು ಅದರ ಫಲವನ್ನು ಅನುಭವಿಸ್ತಾ ಇದ್ದೀನಿ. ಓಕೆ, ನಾವು ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್. ಈಗ ಏನಕ್ಕೆ ಶಾಪ ಇಲ್ಲ ಅಂದ್ರೂ ಯಾಕೆ ನಾನು ಈ ರೀತಿ ಇದ್ದೀನಿ ಅಂದ್ರೆ, ನೀವು ಆ ಭಾವನೆಯಲ್ಲಿ ಇದುವರೆಗೂ ಇದ್ರಿ, ಇವತ್ತು ನೀವು ಬಿಡುಗಡೆ ಆಗ್ಬಿಟ್ರಿ. ಎಲ್ಲ ಬಾಯ್ಬಿಟ್ಟು ಹೇಳಿ, ಹೌದು ಇದುವರೆಗೂ ನಾನು ಜನರೇಷನ್ ಇವ್ರು ಮಾಡಿದ ಪಾಪ, ಅವ್ರು ಮಾಡಿದ ಚಾಪ ಅಂತ ಅನ್ಕೊಂಡಿದ್ದೆ. ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಇದೆಲ್ಲ ಸುಳ್ಳು, ಇದನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ರಿಜೆಕ್ಟ್ ಮಾಡ್ಬಿಟ್ಟೆ. ಇನ್ನು ಯಾರಾದ್ರೂ ಬಂದ್ರೆ ಅದನ್ನ ನಾನು ಒಪ್ಪೋದು ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡೋದು ಇಲ್ಲ. ಸೊ ಯು ಹ್ಯಾವ್ ಕ್ಯಾನ್ಸಲ್ಡ್ ಇಟ್. ಇನ್ನೊಂದು ನೆಕ್ಸ್ಟ್. ಸೊ ಹಾಗಾದ್ರೆ ಪಾಸ್ಟರ್, ಇವತ್ತು ಮಗು ಹುಟ್ಟಿದ ತಕ್ಷಣ ಅಂಗವಿಕಲವಾಗಿ ಹುಟ್ಟುತ್ತೆ. ಇದು ಪ್ರಿಮ್ಯಾಚುರ್ಲಿ ಇನ್ನು 1 ವಯಸ್ಸಲ್ಲಿ, 2 ವಯಸ್ಸಲ್ಲಿ, 5 ವಯಸ್ಸಲ್ಲಿ ಈ ರೀತಿ ಎಲ್ಲ ಮರಣ ಆಗತ್ತಲ್ಲ, ಇದು ಹೇಗೆ, ಏನಕ್ಕೆ? ಈಗ ನಾನು ಒಂದಿಷ್ಟು ಕಾರ್ಯಗಳನ್ನ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಈಗ ನೀವೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲೇ ಒಂದು ಪ್ರಶ್ನೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ, ಅದರ ಅರ್ಥ ನಿಮಗೆ ಅದರ ಬಗ್ಗೆ ಇರುವ ತಿಳುವಳಿಕೆ ಆ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ. ಯಾಕಂದ್ರೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಒಂದು ಕಾರ್ಯದ ಬಗ್ಗೆ ಅಂತ ಹೇಳಿದ್ರೆ, ನನಗೆ ಏನು ಅದರ ಬಗ್ಗೆ ಗೊತ್ತೋ ಅದರ ಮೇಲೇನೆ ಕೇಳಕ್ಕಾಗಲ್ಲ, ಅದ್ರ ಕಡಿಮೆನೂ ಕೇಳಕ್ಕಾಗಲ್ಲ. ನಾನು ಏನ್ ಅರ್ಥ ಆಗಿದೆಯೋ, ನನ್ ಏನ್ ತಿಳುವಳಿಕೆ ಇದೋ ಅದ್ರ ಮೇಲೇನೆ ಕೇಳೋದು. ಅಂದ್ರೆ ಇದು ಸರಿನಾ ತಪ್ಪ ಅಂತ ನನಗೇನ್ ತಿಳುವಳಿಕೆ ಇದೆಯೋ ಅದನ್ನ ಹೋಲಿಕೆ ಮಾಡಿನೇ ನಾನು ಹೇಳಕ್ ಸಾಧ್ಯ. ಸೊ ಹಾಗಾದ್ರೆ ನೀವೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ನಿಮಗೆ ಯಾವ್ದು ಸರಿ ಅಂತ ಗೊತ್ತಿದೆಯೋ ಅದನ್ನ ಬೇಸ್ ಮಾಡಿ ಹೋಲಿಕೆ ಮಾಡಿ, ಓ ಇದು ಸರಿ. ನೀವು ಯಾವ್ದು ಸರಿ ಅನ್ಕೊಂಡಿದ್ದಕ್ಕೆ ವಿರುದ್ಧವಾಗಿದ್ರೆ, ಓ ಇದು ಸರಿ ಇಲ್ಲ. ಈಗ ಸತ್ಯ ಏನಂದ್ರೆ, ನಿಮ್ಮ ಸ್ಟ್ಯಾಂಡರ್ಡೇ ತಪ್ಪು. ನೀವು ಯಾವ್ದನ್ನ ಹೋಲಿಕೆ ಮಾಡಕ್ಕೆ ನಿಮ್ಗೆ ಏನ್ ತಿಳುವಳಿಕೆ ಇತ್ತೋ ಆ ತಿಳುವಳಿಕೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ತಿಳಿದಿರೋದು ಎಲ್ಲ ಏನಂದ್ರೆ, ಈ ಲೋಕದ ಜ್ಞಾನದಿಂದ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಆ ಜ್ಞಾನದಿಂದ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ಶರೀರ ಲೋಕದ ಜ್ಞಾನದಿಂದ ಕೇಳುವ ಪ್ರಶ್ನೆ ಯಾವುದು ಆತ್ಮದಲ್ಲಿ ಲೆಕ್ಕಕ್ಕೆ ಇಲ್ಲ. ಇಟ್ ಇಸ್ ಜಸ್ಟ್ ಮೀನಿಂಗ್ಲೆಸ್ ಇನ್ ದ ಸ್ಪಿರಿಟ್. ಸೊ ಈಗ ಈ ರೀತಿಯಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋ ಈ ಪ್ರಶ್ನೆಗೆ. ನೀವು ನಿಮ್ಮ ತಿಳುವಳಿಕೆಯಿಂದ ನಿಮಗೆ ಯಾವುದೋ ಒಂದು ಸರಿ ಅಂತ ತಿಳಿದು ಅದರ ಬಗ್ಗೆ ಒಂದು ಕೇಳಿ, ಇದು ಈ ರೀತಿಯಾಗಿದೆ ಅದರಿಂದ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ,
ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ಯಾಂಡರ್ಡ್, ನೀವು ಯಾವ್ದನ್ನ ಹೋಲಿಸಿ ಇದು ಸರಿ ಇಲ್ಲ ಅಂತ ಇದ್ದೀರೋ, ಇಲ್ಲ ನಿಮ್ಗೆ ಯಾವ್ದು ಸರಿ ಅಂತ ನೀವು ಅನ್ಕೊಂಡಿದ್ದೀರೋ, ಅದು ಫಸ್ಟ್ ಆಫ್ ಆಲ್ ತಪ್ಪು. ಅದು ಆಕ್ಚುಲಿ ಸರಿನೇ ಇಲ್ಲ. ಅದು ಆಕ್ಚುಲಿ ಒಂದು ಸ್ಟ್ಯಾಂಡರ್ಡೇ ಅಲ್ಲ. ಇಟ್ ಇಸ್ ನಾಟ್ ದ ಸ್ಟ್ಯಾಂಡರ್ಡ್ ಟು ಕಂಪೇರ್ ಅಂಡ್ ಸೇ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ನೀವು ಅದನ್ನ ಹೋಲಿಕೆ ಮಾಡಿ ಇದು ಸರಿ ಇದು ಸರಿ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಈಗ ಈ ರೀತಿಯಾಗಿ ಒಂದು ಮಗು ಅಂಗವಿಕಲವಾಗಿ ಹುಟ್ಟಿತು, ಇಲ್ಲ ಒಂದು ಮಗು ಸತ್ತೋಯ್ತು ಅಂದ್ರೆ ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಇಸ್ ದಿಸ್ ಇಸ್ ಅ ಫಾಲನ್ ವರ್ಲ್ಡ್. ಇದು ಪಾಪದ ನಿಮಿತ್ತವಾಗಿ ಬಿದ್ದೋಗಿರುವ ಲೋಕ. ಅದರಿಂದ ಶೈತಾನು ಅವನ ಕಾರ್ಯವನ್ನು ಕರೆಕ್ಟ್ ಆಗಿ ಎಲ್ಲೆಲ್ಲಿ ಟಾರ್ಗೆಟ್ ಮಾಡುತ್ತೋ, ಎಲ್ಲಿ ಬಾಗಿಲು ತೆಗೆದಿರುತ್ತೋ, ಎಲ್ಲಿ ಅವನಿಂದ ಏನ್ ಮಾಡಕ್ಕಾಗುತ್ತೋ, ಅವನು ಗರ್ಜಿಸುವ ಸಿಂಹ ಹಾಗೆ ಓಡಾಡ್ತಾ ಇದ್ದಾನೆ, ಎಲ್ಲಿ ಅವನಿಗೆ ಅನುಕೂಲವಾಗಿ ಸಿಕ್ಕಾಕೊಳ್ಳುತ್ತೋ ಅಲ್ಲಿ ಅವ್ರನ್ನ ಹಿಡ್ಕೊಂಡು ನುಂಗ್ತಾ ಇದ್ದಾನೆ. ಸೊ ಮಗು ಸಾಯೋದು, ಈ ತರ ಹುಟ್ಟೋದು ದೇವರು ಮಾಡುವ ಕಾರ್ಯ ಇಲ್ಲ, ಇದು ಶೈತಾನ್ ಮಾಡುವ ಕಾರ್ಯ. ಸೊ ಈಗ ನೀವು ಕೇಳ್ಬೋದು, ಹಾಗಾದ್ರೆ ದೇವ್ರು ಯಾಕೆ ಮಗು ಏನ್ ಮಾಡ್ತೋ ಅದನ್ನ ಕಾಪಾಡ್ಬೋದಲ್ಲ? ಈಗ ದೇವರು ಬಂದು ಎಲ್ಲೆಲ್ಲ ತಪ್ಪಾಗ್ತದೆ ಅಲ್ಲಿ ಇನ್ಸ್ಟೆಂಟ್ ಆಗಿ ಸರಿಪಡಿಸ್ತಾ ಇದ್ದಿದ್ರೆ, ಆ ರೀತಿ ಮಾಡ್ಬೇಕಾಗಿದ್ರೆ ಅವ್ರು ಆದಾಮ್ ಪಾಪ ಮಾಡಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಶೈತಾನ್ ಯಾವಾಗ ಬಂದ ಅಟ್ಯಾಕ್ ಮಾಡಿದ್ನೋ, ಈ ತರ ಪಾಪ ಮಾಡುವಾಗ ಮಾಡಿದ್ನೋ, ಅವಾಗ್ಲೇ ಅವನ್ನ ನಿಲ್ಲಿಸ್ಬಿಟ್ಟು ಪಾಪನೇ ಇರದ ಹಾಗೆ ಮಾಡ್ಬಿಡ್ತಾ ಇದ್ರು. ಸೊ ಹಾಗಾದ್ರೆ ಇದು ಅರ್ಥ ಮಾಡ್ಕೊಳ್ಳೋಣ. ದೇವರು ಬಂದು ಆಟೋಮ್ಯಾಟಿಕ್ ಆಗಿ ಒಂದು ಕಾರ್ಯವನ್ನು ಮಾಡುವ ರೀತಿಯಲ್ಲಿ ಡಿಸೈನ್ ಮಾಡಿಲ್ಲ. ಅವರು ಎಲ್ಲ ಕ್ರಮವಾಗಿ ಸರಿಯಾಗಿ ಆತನ ಉದ್ದೇಶದ ಪ್ರಕಾರ ಜಗದತ್ಪತಿಗೆ ಮುಂಚೆನೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ದರ್ ಇಸ್ ಅ ಪರ್ಫೆಕ್ಟ್ ಪ್ಲಾನ್ ಅಂಡ್ ಟೈಮ್ ಲೈನ್. ಸೊ ಹಾಗಾದ್ರೆ ದೇವರ ಉದ್ದೇಶನೇ ಏನು ಅಂತ ಹೇಳಿದ್ರೆ, ಮನುಷ್ಯನನ್ನು ಈ ಭೂಮಿಯಲ್ಲಿ ಇಟ್ಟಿದ್ದೆ ಒಂದು ನೋಡಿ, ಅಲ್ಲಿ ಏದೇನ್ ತೋಟದಲ್ಲಿ 2 ಮರನ ಇಟ್ಟಿದ್ರು, ಅದ್ರಲ್ಲಿ ಒಂದು ಮರ ಇಡದೇನೆ ಇಟ್ಟಿರ್ಬೋದಾಯ್ತು. ನಾನು ಬೇರೆ ಒಂದು ಮೆಸೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಮರ ಅಲ್ಲಿ ಇಟ್ಟಿರೋದು ಏನು ಅಂತ. ಒಬ್ಬನ ಇದು ಕುಡಿಯೋ ಅಭ್ಯಾಸ ಕುಡಿಯೋದಕ್ಕೆ ಅಡಿಕ್ಟ್ ಇರೋನ್ನ ಒಂದು ರೂಮ್ ಅಲ್ಲಿ ಕೂಡಾಕ್ಬಿಟ್ಟು ಒಂದು ವಾರ ಆದ್ಮೇಲೆ ಅವನ ಆಚೆ ಬಂದ್ರೆ, ಒಂದು ವಾರ ಅವನು ಕುಡಿಲೇ ಇಲ್ಲ ಅನ್ನೋದು ಹೆಮ್ಮೆಯಾಗಿ ಹೇಳ್ಕೊಳಕ್ ಏನು ಇಲ್ಲ ಅಲ್ಲಿ. ಯಾಕಂದ್ರೆ ಆ ರೂಮಲ್ಲಿ ಏನು ಇಲ್ಲದೆ ಇಟ್ಟಿರುವಾಗ ಅವನು ಕುಡಿಯೋಕೆ ಅವಕಾಶನೇ ಇಲ್ಲ, ಅದರಿಂದ ಅವನು ಕುಡಿಲಿಲ್ಲ. ಅದೇ ಅವನು ಒಂದು ಎಣ್ಣೆ ಬಾಟ್ಲಿ ಇಟ್ಬಿಟ್ರಲ್ಲಿ ಅವನು 1 ವಾರ ನೀನ್ ಕುಡಿಬೇಡ ಅಂತ ಹೇಳಿ 1 ವಾರ ಆದ್ಮೇಲೆ ಆ ಬಾಟ್ಲಿ ಫುಲ್ ಆಗಿ ಹಂಗೆ ಇದ್ರೆ, ಅವಾಗ ಅವನು ಕರೆಕ್ಟ್ ಆಗಿ ಆ ನಿಯಮವನ್ನು ಫಾಲೋ ಮಾಡಿದ್ದಾನೆ ಅಂತ ಅರ್ಥ. ಅದೇ ರೀತಿಯಾಗಿ ಇಲ್ಲಿ ದೇವರು ಆ ಮರವನ್ನ ಅಲ್ಲಿ ಇಟ್ಟಿರೋದು ಏನು ಅಂತ ಹೇಳಿದ್ರೆ, ನೀನು ನನ್ನನ್ನ ರೋಬೋಟ್ ತರ ನಿನ್ನ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀನು ಕಡ್ಡಾಯವಾಗಿ ನನ್ನ ಪ್ರೀತಿ ಮಾಡೋ ರೀತಿಯಲ್ಲ, ನಿನಗೆ ಬೇರೆ ಒಂದು ಅವಕಾಶ ಇದ್ರು ನೀನು ನನ್ನ ಪ್ರೀತಿಗೋಸ್ಕರ ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದೀಯಾ ಅನ್ನೋದನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಅದನ್ನ ಇಟ್ಟಿದ್ದಾನೆ. ಆದ್ರೆ ಮನುಷ್ಯ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕಿಂತ ಆ ಒಂದು ಕಾರ್ಯವನ್ನು ಅಲ್ಲಿ ಆ ಒಂದು ಒಳ್ಳೆದರ ಕೆಟ್ಟದರ ಎನ್ನುವ ಮನದ ಹಣ್ಣಿಗೆ ಬಿದ್ದು ಅವನು ದೇವರಿಂದ ದೂರ ಆದ. ಸೊ ಹಾಗಾದ್ರೆ ದೇವರು ಕೂಡ ಇವಾಗ ಏನ್ ಮಾಡ್ತಾ ಇದ್ದಾರೆ? ವಾಟ್ ಇಸ್ ದಿಸ್ ಆಲ್ ಪ್ರಾಸೆಸ್? ಜೆನೆಸಿಸ್ ಇಂದ ರೆವಲ್ಯೂಷನ್ ತನಕ ಈಗ ಒಂದು ಮಧ್ಯದಲ್ಲಿರುವ ಒಂದು ಪ್ರಾಸೆಸ್ ಏನ್ ನಡೀತಾ ಇದೆ ಅಂದ್ರೆ, ಒಂದೊಂದು ಸೀಸನ್ ಅಲ್ಲೂ ಒಂದೊಂದು ಕಾಲಘಟ್ಟದಲ್ಲೂ ದೇವರು ನೀನು ನನ್ನವನು, ನಾನ್ ನಿನ್ನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಪ್ರೀತಿನ ಅರಿತಿದ್ಯಾ, ನನ್ನ ಪ್ರೀತಿನ ಅನುಭವಿಸ್ತಾ ಇದೆಯಾ, ನನ್ನ ಪ್ರೀತಿನ ಒಪ್ಪಿಕೊಂಡಿದ್ಯಾ, ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡುವ ರೀತಿಯಲ್ಲಿ ನಿನ್ನ ಹೃದಯ ಇದೆಯಾ? ಅದರಿಂದನೇ ಇವತ್ತು ನೀವು ಮಾಡುವ ಆರಾಧನೆ ಆಗ್ಲಿ, ನೀವು ಮಾಡುವ ಒಂದು ಡ್ಯಾನ್ಸ್ ಆಡೋದಾಗ್ಲಿ, ನೀವು ಕೊಡುವುದಾಗ್ಲಿ, ಫಾಸ್ಟಿಂಗ್ ಆಗ್ಲಿ, ವಾಕ್ಯವನ್ನು ಎದ್ದೋಳೋದಾಗ್ಲಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದಾಗ್ಲಿ, ಇದೆಲ್ಲ ಆತನ ಎಂತವನು ಅಂತ ವ್ಯಕ್ತಪಡಿಸುವುದಾದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಸರಿಯಾದ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಆದ್ರೆ ಅದನ್ನ ಬಿಟ್ಟು ನನ್ನ ಶರೀರದ ಒಂದು ಅಗತ್ಯಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಆ ಜನರ ಹಾಗೆ ಅವ್ರನ್ನ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನಾನು ಯಾವಾಗ್ಲೂ ಈ ಮಾತನ್ನ ಹೇಳ್ತಾ ಇದ್ದೀನಿ, ದೇವರಿಗಿಂತ ಬೇರೆ ಒಂದು ಕಾರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಯಾಕಂದ್ರೆ ಎಲ್ಲಿ ದೇವರನ್ನ ಸೆಕೆಂಡ್ ಇಡ್ತಾ ಇದ್ದೀರೋ, ನಿಮಗೆ ಬೇರೆ ಯಾವುದು ಫಸ್ಟ್ ಇದೆಯೋ ಅದು ನಿಮಗೆ ದೇವರಾಗ್ಬಿಡ್ತು ಅಂತ ಅರ್ಥ. ಅದು ದೇವರಾಗ್ಬಿಟ್ರೆ
ನೀವು ಒರಿಜಿನಲ್ ಆದ ಸತ್ಯವಾದ ದೇವರನ್ನ ದ್ವೇಷ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾದ್ರೆ ಈಗ ನಾನು ಹೇಳ್ದೆ, ನೀವು ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಕಂಪೇರ್ ಮಾಡುವಾಗ ನೀವು ಯಾವಾಗ್ಲೂ ಇದು ಸರಿ ಇದು ಸರಿ ಇಲ್ಲ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ದೆ. ಉದಾಹರಣೆ ಹೇಳ್ತೀನಿ ನೋಡಿ. ಇವತ್ತು ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಸರಿ, ಆ ಮಗು 5 ವಯಸ್ಸು 10 ವಯಸ್ಸಿಗೆ ಸತ್ತೋಯ್ತು ಅಂದ್ರೆ, ಅಯ್ಯೋ ದೇವ್ರ ನೋಡು, ಮಗು ಚಿಕ್ಕ ಮಗು ಎತ್ಕೊಂಡ್ಬಿಟ್ಟ ಅಂತ ಮಾತಾಡ್ತೀವಿ. ಸರಿ, ಅದೇ 100 ವಯಸ್ಸಾಗಿದ್ರೆ ನಮ್ಮ ಭಾವನೆ ಹೆಂಗಿರ್ತಾ ಇತ್ತು? ಪರವಾಗಿಲ್ಲ, ಲೋಕವನ್ನು ನೋಡ್ದ, 100 ವಯಸ್ಸಾಯ್ತು, ಚೆನ್ನಾಗಿ ತೃಪ್ತಿಯಾಗಿದ್ದು ಹೋಗ್ಬಿಟ್ಟ. ಈಗ ಈ 5 ವಯಸ್ಸು ಸತ್ತೋದಕ್ಕೆ ನಮ್ಗೆ ದುಃಖ ಆಗ್ತಾ ಇದೆ, 100 ವಯಸ್ಸಲ್ಲಿ ಸತ್ತರೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಚೆನ್ನಾಗಿ ತೃಪ್ತಿಯಾಗಿ ಜೀವಿಸಿ ಹೋಗಿದ್ದಾನೆ ಅಂತ. ಇದು ನಿಮ್ಮ ಸ್ಟ್ಯಾಂಡರ್ಡ್. ಇಮ್ಯಾಜಿನ್ ಮಾಡಿ ನೋಡಿ, ಈಗ ಮೆಥುಸಲ ಬಂದು ಪಕ್ಕದಲ್ಲಿ ಕೂತ್ಕೊಂಡ ಅನ್ಕೊಳ್ಳಿ. ಮೆಥುಸಲ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಈಗ ನೀವು ಬಂದು ಅಪ್ಪ 100 ವರ್ಷ ಜೀವಿಸಿ ಸತ್ತಿದ್ದಾನಪ್ಪ ಅಂತ ತೃಪ್ತಿಯಾಗಿದ್ರೆ ಅವನೇನು ಹೇಳ್ತಾನೆ ಹೇಳಿ? ನಾನು ಎಷ್ಟು 969 ಇಯರ್ಸ್ ಜೀವಿಸಿ ಜೀವವಾಗಿದ್ದೆ, ನೀನೇನೋ 100 ವರ್ಷಕ್ಕೆ ಈ ತರ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾನೆ ಇಲ್ವಾ? ಸೊ ನಿಮ್ಮ ಸ್ಟ್ಯಾಂಡರ್ಡ್ಗೆ 100ಕ್ಕೆ ಎಂತ ಒಂದು ಕುತೂಹಲ. ಅಲ್ಲಿ ಮೆಥುಸಲಕ್ಕೆ ಅದು ನೋಡಿದ್ರೆ ಅದು ಇಟ್ಸ್ ನಾಟ್ ಇವನ್ 10%. ಸೊ ಹಂಗಂದ್ರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ, ನಾವು ಯಾವ ಭಾವನೆಯಲ್ಲಿ ಇದ್ದೀವಿ, ನಾವು ಯಾವ ತಿಳುವಳಿಕೆಯಲ್ಲಿದ್ದೀವಿ ಅಂತ ತಿಳಿದು ನಮ್ಮ ಲೆವೆಲ್ಗೆ ನಮಗೇನು ಆ ರೀತಿ ಇದೆಯೋ ಅದಕ್ಕೆ ಹೋಲಿಕೆ ಮಾಡ್ತಾ ಇದ್ವಿ. ಅದೇ ತರನೇ ಇವತ್ತು ಕೂಡ ಒಂದು 3 ಬೆಡ್ರೂಮ್ ಮನೆ ಇದ್ಬಿಟ್ರೆ, ಒಂದು ಒಳ್ಳೆ ಕಾರ್ ಇದ್ಬಿಟ್ರೆ, ಇನ್ನೊಂದು ಮನೆಗೆ ಬಾಡಿಗೆ ಬಿಟ್ಟು ಆ ಬಾಡಿಗೆ ರೆಗ್ಯುಲರ್ ಆಗಿ ಮನೆಗೆ ಬಂದ್ಬಿಟ್ರೆ ಅದು ಎಂತ ಒಂದು ಆಶೀರ್ವಾದ. ನಾನು ಹೇಳ್ತಾ ಇದ್ದೀನಿ, ಅದು ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಅದು ಆಶೀರ್ವಾದ, ಆದ್ರೆ ಆತ್ಮದಲ್ಲಿ ಅದು ದರಿದ್ರ. ಅದು ದರಿದ್ರ. ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ. ನೀವು ಎಲ್ಲಿಯ ತನಕ ಶರೀರದ ಒಂದು ವಸ್ತುಗಳನ್ನೋ ಬಂಗಾರವನ್ನೋ ಏನಾದರೂ ಇಟ್ಕೊಂಡು ಅದನ್ನ ದೇವರಿಗೆ ಹೋಲಿಕೆ ಮಾಡಿ ಇದು ಆಶೀರ್ವಾದ ಅಂತ ಹೇಳುವಾಗ್ಲೇ ನೀವು ದರಿದ್ರದಲ್ಲಿದ್ದೀರಾ ಅಂತ ಅರ್ಥ. ಬಿಕಾಸ್ ದಟ್ ಈಸ್ ನಾಟ್ ದ ಟ್ರೂ ಬ್ಲೆಸ್ಸಿಂಗ್. ಆಶೀರ್ವಾದ ಅನ್ನೋದು ಯೇಸು ಕ್ರಿಸ್ತು. ಯೇಸು ಕ್ರಿಸ್ತನಲ್ಲಿ ಇರುವ ಫಲಗಳೇ ನೀವು ಶರೀರದಲ್ಲಿ ಅನುಭವಿಸುವ ಕಾರ್ಯ. ಆದರೆ ನಿಜವಾದ ಆಶೀರ್ವಾದ ಅನ್ನೋದು ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಯೇಸು. ಸೊ ಈ ಭೂಮಿಯಲ್ಲಿ ಈ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದೀವಲ್ಲ, ಇಫ್ ಯು ಥಿಂಕ್ ಒಂದು ಮಗು ಹುಟ್ಟಿ ಅದು ಚೆನ್ನಾಗಿ ಓದಿ ದೊಡ್ಡವನಾಗಿ ಕೆಲ್ಸಕ್ಕೆ ಹೋಗಿ ಮದುವೆ ಆಗಿ ಮಕ್ಕಳಾಗಿ ಆಮೇಲೆ ವಯಸ್ಸಾಗಿ ಸಾಯೋದು, ಇಷ್ಟೇ ಈ ಭೂಮಿನ ಒಂದು ಡೆಸ್ಟಿನಿ, ಒಂದು ಗುರುತು, ಇದು ಆಶೀರ್ವಾದವಾಗಿದ್ರೆ ಸಾಕು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ನೀವು ನಿಮ್ಮ ಉದ್ದೇಶ, ನೀವು ಏನಕ್ಕಿದ್ದೀರಾ, ಒಂದು ಮೀನಿಂಗ್ಫುಲ್ ಆದ ಲೈಫ್ ಏನು ಅನ್ನೋದೇ ಗೊತ್ತಿಲ್ಲ ಅಂತ ಅರ್ಥ. ಒಂದು ಅರ್ಥವುಳ್ಳ ಜೀವನ ಏನು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಭೂಮಿಯಲ್ಲಿ ನಾವು ಸುಮ್ಮನೆ ಹುಟ್ಟಿ ಓದಿ ಕೆಲ್ಸಕ್ಕೆ ಹೋಗಿ ಮದುವೆ ಆಗಿ ಮಕ್ಕಳು ಮಾಡಿ ಸಾಯೋದಕ್ಕೆ ಅಲ್ಲ ಈ ಭೂಮಿಯಲ್ಲಿ ಇರೋದು. ಈ ಭೂಮಿಯಲ್ಲಿ ಇರುವ ಒಂದೊಂದು ಕಾರ್ಯಗಳಲ್ಲೂ ನೀವು ಉಸಿರಾಡುವುದರಿಂದ, ನಿಮ್ಮ ಯೋಚನೆಗಳ ಮೂಲಕ, ನಿಮ್ಮ ಮಾತಿನ ಮೂಲಕ, ನಿಮ್ಮ ಕ್ರಿಯೆಯ ಮೂಲಕ ಪ್ರತಿಯೊಂದು ಕ್ಷಣವು ಯೇಸುವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ನಿಮ್ಮನ್ನು ಭೂಮಿಯಲ್ಲಿ ಇಟ್ಟಿದ್ದಾರೆ. ಹಾಗಾದ್ರೆ ಈ ಭೂಮಿ ಏನು ಅಂತ ಹೇಳಿದ್ರೆ ಇದು ಒಂದು ಸ್ಯಾಂಪಲ್, ಒಂದು ಮಾಡೆಲ್, ಒಂದು ಒರಿಜಿನಲ್ ಪ್ರೊಡಕ್ಷನ್ಗೆ ಶೋರೂಮ್ಗೆ ಒಂದು ಕಾರ್ ಬರಕ್ ಮುಂಚೆ ಒಂದು ಮಾಡೆಲ್ ನ ತಯಾರಿಸ್ತಾರಲ್ಲ, ಒಂದು ಸ್ಯಾಂಪಲ್ ಈ ತರ ಚೆನ್ನಾಗಿದ್ಯಾ, ಕೆಲಸ ಮಾಡುತ್ತಾ, ಟೆಸ್ಟಿಂಗ್. ಇದು ಟೆಸ್ಟಿಂಗ್ ಗ್ರೌಂಡ್. ಇದು ಒಂದು ಮಾಡೆಲ್ ಪೀಸ್. ಈ ಮಾಡೆಲ್ ಪೀಸ್ ಲೈಫ್ ಅಲ್ಲಿ ನೀವು ಯೇಸುವನ್ನು ಯಾವ ಲೆವೆಲ್ಗೆ ಪ್ರಕಟಿಸ್ತೀರೋ ಅದರ ಮೇಲೆ ಇದೆ ನಿಮ್ಮ ನಿತ್ಯವಾದ ಯೇಸು ಕ್ರಿಸ್ತನಲ್ಲಿ ಆಳ್ವಿಕೆ ಮಾಡುವ ಒಂದು ಲೈಫ್. ಈ ಒಂದು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಈ ಭೂಮಿಯಲ್ಲಿ ವ್ಯರ್ಥವಾಗುತ್ತೆ. ಯಾಕಂದ್ರೆ ಈ ಭೂಲೋಕ, ದಿಸ್ ಫಾಲನ್ ವರ್ಲ್ಡ್ ಈಸ್ ಟೆಂಪರರಿ. ಇದು ತಾತ್ಕಾಲಿಕವಾದ ಒಂದು ಲೋಕ, ಇದು ನಿರಂತರವಾದ ಲೋಕ ಅಲ್ಲ. ಈ ಲೋಕದಲ್ಲಿ ಯೇಸುವನ್ನು ವ್ಯಕ್ತಪಡಿಸಿ ಇಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ ರೀತಿಯಲ್ಲಿ ಇರುವಾಗ ಅದರ ಫಲಗಳನ್ನು ನೀವು ಅನುಭವಿಸುವ ಕಾರ್ಯಗಳೇ ನೀವು ಆರೋಗ್ಯವಾಗಿರೋದು, ಐಶ್ವರ್ಯದಲ್ಲಿ ಇರೋದು, ಸಮಾಧಾನವಾಗಿರೋದು, ಗಂಡ ಹೆಂಡತಿ ಚೆನ್ನಾಗಿರೋದು, ನಿಮ್ಮ ಮಕ್ಕಳ ಆಶೀರ್ವಾದವಾಗಿರೋದು. ಇದು ಒಂದೊಂದು ಯೇಸುವಿನ ಮಹಿಮೆಯನ್ನು, ಯೇಸುವಿನ ಸ್ವಭಾವವನ್ನು ವ್ಯಕ್ತಪಡಿಸುವ ಕಾರ್ಯ. ಈ ನೀವು ಅನುಭವಿಸುವ ಮನೆ, ಬಂಗ್ಲೆ ಅದುವೇ ಒಂದು ಡೆಸ್ಟಿನಿ ಅಲ್ಲ, ಅದೇ ಒಂದು ಗುರುತು ಅಲ್ಲ, ಗುರಿ ಅಲ್ಲ.
ಲೆಟ್ ಯು ಐಸ್ ಬಿ ಓಪನ್ ಇನ್ ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ನೀವು ಏನ್ ಪ್ರಶ್ನೆ ಕೇಳಿದ್ರು ಇವತ್ತು ಅದು ಆ ಪ್ರಶ್ನೆ ಒಂದು ಆತ್ಮದಲ್ಲಿ ಮೀನಿಂಗ್ಲೆಸ್. ಯಾಕಂದ್ರೆ ನೀವು ಕೇಳುವ ಪ್ರಶ್ನೆ ಎಲ್ಲ ನಿಮ್ಮ ಸ್ಟ್ಯಾಂಡರ್ಡ್ಗೆ ಇದೆ, ಆದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಬೇರೆ, ದೇವರ ಸ್ಟ್ಯಾಂಡರ್ಡೇ ಬೇರೆ. ಓಕೆ, ಇನ್ನೊಂದು ಕಾರ್ಯವನ್ನು ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾವಿವತ್ತು ಒಬ್ರು ಸತ್ತೋದ್ರು ಅಂತ ಹೇಳಿದ್ರೆ ಅವ್ರು ಪರ್ಮನೆಂಟ್ ಆಗಿ ಹೋಗ್ಬಿಟ್ರು, ಇನ್ನೂ ಅವ್ರು ಸಿಗೋದೇ ಇಲ್ಲ ಅನ್ನೋದು ಶರೀರದಲ್ಲಿ. ಆದ್ರೆ ಆತ್ಮದಲ್ಲಿ ಸತ್ತವ್ರನ್ನ ಮತ್ತೆ ಎಬ್ಬರಿಸಿ ಯೇಸು ಕ್ರಿಸ್ತನ ಜೊತೆ ಅವರ ಆಳ್ವಿಕೆ ಮಾಡುವವರಾಗಿರ್ತಾರೆ. ಸೊ ಹಾಗಾದ್ರೆ ನೀವು ಈ ಭೂಮಿಯಿಂದ ಒಬ್ಬರು ಸತ್ರು ಅಂದ್ರೆ ಅದು ದೇವರು ಯಾವ ರೀತಿ ನೋಡ್ತಾ ಇದ್ದಾರೆ, ಅವನ್ನ ಪ್ರಿಸರ್ವ್ ಮಾಡಿದೀನಿ ನನಗೋಸ್ಕರ ಅಂತ ಅರ್ಥ. ಆದ್ರೆ ಶರೀರ ಭಾವನೆ ಈ ತರ ಆತ್ಮದಲ್ಲಿ ಹುಟ್ಟಿದೇ ಇರೋರ್ಗೆ ನೋಡೋರ್ಗೆ ಅವನು ಮುಗೀತು, ಅದೇ ಅಂತ್ಯ, ಅದೇ ಮುಗೀತು ಅಂತ ಅರ್ಥ. ಸೊ ಹಾಗಾದ್ರೆ ಈ ಲೋಕವನ್ನು ಬಿಟ್ಟು ಹೋಗೋರು ಶರೀರ ಸ್ವಭಾವದಿದ್ರೆ ಅವ್ರು ಅಳ್ತಾನೆ ಇರ್ತಾರೆ, ಆದ್ರೆ ಆತ್ಮದ ಪ್ರಜ್ಞೆಯಲ್ಲಿದ್ರೆ ನಾ ಮತ್ತೆ ಅವ್ರನ್ನ ನೋಡ್ತೀನಿ ಅನ್ನುವ ನಂಬಿಕೆಯಲ್ಲಿ ಇರ್ತಾರೆ. ದಾವಿದನೇ ಹೇಳ್ತಾನೆ, ಅವನ ಫಸ್ಟ್ ಬಚ್ಚಿಬಾ ಜೊತೆ ಹುಟ್ಟಿದ ಮಗ ಸತ್ತೋದ್ಮೇಲೆ ಪ್ರಾರ್ಥನೆ ಮಾಡ್ತಾನೆ, ಬಿಡುಗಡೆ ಬರೋದಿಲ್ಲ. ಅವಾಗ ಏನ್ ಹೇಳ್ತಾ ಇದ್ದಾನೆ, ಸತ್ತ ಮೇಲೆ ಅವ್ನು ನನ್ನ ಹತ್ರ ಬರದೇ ಇರ್ಬೋದು, ಆದ್ರೆ ನಾನು ಅವನ ಹತ್ರ ಹೋಗ್ತೀನಿ. ಸೊ ಹಂಗಾದ್ರೆ ಈ ಭೂಲೋಕದಲ್ಲಿ ಮರಣ ಅನ್ನೋದು ಟೆಂಪ್ರರಿ, ತಾತ್ಕಾಲಿಕ. ದರ್ ಇಸ್ ಅ ಲೈಫ್ ಇಟರ್ನಲಿ, ಇನ್ ಇಟರ್ನಿಟಿ, ನಿತ್ಯವಾದ ಒಂದು ಜೀವನ ಇದೆ. ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಹೇಳುವ ಮಾತನ್ನು ತುಂಬಾ ಗಮನದಿಂದ ಕೇಳಿ. ಯಾರು ಎಂತ ಪರಿಸ್ಥಿತಿಯಲ್ಲಿ ಇದ್ದೀರೋ, ಇವತ್ತು ತಾತ್ಕಾಲಿಕವಾಗಿ ಒಂದು 10 ವರ್ಷ 20 ವರ್ಷ 50 ವರ್ಷ ಇರುವ ಈ ನೋವನ್ನ ತಡ್ಕೊಳಕ್ಕಾಗದೇ ಇರುವ ನೋವು ಅಂತ ಹೇಳ್ತಾ ಇದ್ರೆ, ಇಮ್ಯಾಜಿನ್ ಮಾಡಿ ನೋಡಿ, ನಿರಂತರವಾಗಿ ನಿತ್ಯವಾಗಿ ಅಂತ ಒಂದು ನೋವಲ್ಲೇ ಇರ್ಬೇಕು ಅಂದ್ರೆ ಅದಿನ್ನೆಷ್ಟು ದೊಡ್ಡ ಒಂದು ವೇದನೆ. ಐ ಆಮ್ ಟೆಲಿಂಗ್ ಯು, ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ. ನಾವು ನಿತ್ಯವಾಗಿ ಯೇಸು ಕ್ರಿಸ್ತನ ಜೊತೆ ಆಳ್ವಿಕೆ ಮಾಡುವರಾಗಿ, ಯೇಸು ತಲೆಯಾಗಿದ್ದೇನೆ, ನಾನು ಆತನ ಶರೀರವಾಗಿದ್ದೀನಿ, ಆತನಲ್ಲಿ ಇರುವ ಕಾರ್ಯಗಳನ್ನ ನಾನು ಈ ಭೂಮಿಯಲ್ಲಿ ವ್ಯಕ್ತಪಡಿಸುವುದಕ್ಕೋಸ್ಕರ ಇದ್ದೀನಿ ಎಂಬುವ ಪ್ರಕಟಣೆ ಒಬ್ಬೊಬ್ರಿಗೂ ಉಂಟಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ಪ್ರಕಟಣೆ ಒಬ್ಬರಿಗೆ ಉಂಟಾಗ್ಬಿಟ್ರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಕೊರತೆ ಇದ್ರು ನಿಮ್ಮಲ್ಲಿರುವ ಯೇಸುವಿನ ಸಮಾಧಾನ, ಸಂತೋಷ, ಆನಂದ ಜೋರಾಗಿರುತ್ತೆ. ಆ ಕಾರ್ಯ, ಆ ಒಂದು ತಿಳುವಳಿಕೆ, ಆ ಒಂದು ಪ್ರಕಟಣೆ ನಿಮ್ಮ ಶರೀರ ಕಾರ್ಯಗಳನ್ನ ಎಲ್ಲ ಸಾಲ್ವ್ ಮಾಡ್ಬಿಡುತ್ತೆ. Never let your physical problem to overrule who you are in Christ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಎಂಬುವ ಗುರುತಿಗಿಂತ ನಿಮ್ಮ ಶರೀರದ ಪರಿಸ್ಥಿತಿ ಆ ಗುರುತನ್ನು ಓವರ್ ರೈಡ್ ಮಾಡಕ್ಕೆ, ಅದನ್ನ ಮೇಲೆ ಬರಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಒಬ್ರು 100 ವರ್ಷ ಚೆನ್ನಾಗಿ ಆಶೀರ್ವಾದವಾಗಿ ಇದ್ದು ಸತ್ರೆ ಅದನ್ನು ಒಳ್ಳೆ ಮರಣ ಅಂತ ಹೇಳುವುದಾದ್ರೆ, ಬೈಬಲ್ ಅಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಹುಟ್ಟಿದಾಗಿಂದ ಬರೀ ಯೇಸು ಬರುವಿಕೆಗೋಸ್ಕರ ಕಾಡಲ್ಲಿ ಬರೀ ಏನೋ ಒಂದ್ 2 ಕಾರ್ಯ ಇದೆ. ಹಿ ವಾಸ್ ಈಟಿಂಗ್ ಹನಿ ಅಂಡ್ ಸಮ್ ಬ್ರೆಡ್. ಅದೇ ಅವನಿಗೆ 3 ಹೊತ್ತು ಆಹಾರ. ಅದನ್ನ ತಿನ್ಕೊಂಡು ಕಾಡಲ್ಲೇ ಇದ್ದು ಅವನ ಜೀವನವನ್ನೇ ತ್ಯಾಗ ಮಾಡಿ ಯೇಸು ಬರುವಾಗ ಹಿ ಇಸ್ ದ ಲ್ಯಾಂಬ್ ಆಫ್ ಗಾಡ್ ಹೂ ಟೇಕ್ಸ್ ದ ಸಿನ್ ಆಫ್ ದ ವರ್ಲ್ಡ್. ಲೋಕದ ಪಾಪವನ್ನು ತೆಗೆಯುವ ಒಂದು ದೇವ, ಒಂದು ಕುರಿಮರಿ ಅಂತ ಹೇಳಿದ ವ್ಯಕ್ತಿ, ಅವನು ಯಾವಾಗ ಯೇಸುವನ್ನು ತೋರಿಸ್ಕೊಟ್ಟ ಮೇಲೆ ಅವನು ಸತ್ತೋದ, ಸಾಯಿಸ್ಬಿಟ್ರು, ಕೊಂದ್ಬಿಟ್ರು ಅವನ್ನ, ತಲೆ ಕಡ್ದಾಕಿ. ಇದನ್ನ ಯಾವ ರೀತಿ ಕಂಪೇರ್ ಮಾಡೋದು? ಇಫ್ ಯು ಥಿಂಕ್ ಬ್ಲೆಸ್ಸಿಂಗ್ ಇಸ್ ಅಬೌಟ್ ಲಾಂಗ್ ಲೈಫ್, ನಾನು ಹೇಳ್ತಾ ಇದ್ದೀನಿ, ಈಗ ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ದೇವರ ಉದ್ದೇಶದ ಪ್ರಕಾರ, ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ, ಎಲ್ಲ ಜಗದುತ್ಪತ್ತಿಗೆ ಮುಂಚೆ ನೆರವೇರಿರುವ ಕಾರ್ಯಗಳ ಮೂಲಕ ನಾವು ಅದಕ್ಕೆ ಅಲೈನ್ ಆಗುವಾಗ ಅದರ ಫಲಗಳನ್ನು ಅನುಭವಿಸುವರಾಗಿರ್ತೀವಿ ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ಈ ಭೂಲೋಕದಲ್ಲಿ ನಾನು ಇರುವುದೇ ಯೇಸುವಿನ ಮಹಿಮೆಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ, ಯೇಸುವಿನ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ. ಯಾಕಂದ್ರೆ ಅವರು ತಲೆಯಾಗಿದ್ದಾನೆ, ನಾನು ಶರೀರವಾಗಿದ್ದೀನಿ, ಆತನಲ್ಲಿ ಏನಿದೆಯೋ ಅದನ್ನೇ ನಾನು ಅನುಭವಿಸಿದ್ದೀನಿ ಅಂತ ಒಂದು ಭಾವನೆಯಲ್ಲಿ ನೀವು ಇರುವಾಗ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಪ್ರಸನ್ನತೆ, ಮಹಿಮೆ ಬಲವಾಗಿ ಪ್ರಕಟವಾಗುವುದು. ಆ ರಿಲೀಸಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ಒಂದಷ್ಟು ಐ ಜಸ್ಟ್ ವಾಂಟ್ ಟು ವೈಂಡ್ ಅಪ್ ಹಿಯರ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ. ಈಗ ಕೂಡ ನಾನು ಹೇಳ್ತಾ ಇದ್ದೀನಿ, ಇಷ್ಟೊತ್ತು ನನ್ನ ಮಾತನ್ನ ಕೇಳ್ತಾ ಇದ್ರಿ,
ಈಗ ಇದರಿಂದ ಒಂದು ಸಮರೈಸ್ ಮಾಡಿ ಇದರಿಂದ ನಾವು ಕಲ್ತ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಾಗ ನಿಮ್ಮ ಆತ್ಮ ನೂತನವಾಯ್ತು ಅಷ್ಟೇ. ಆ ನೂತನವಾದ ಆತ್ಮದಲ್ಲಿರುವ ಫಲಗಳನ್ನ ಅನುಭವಿಸ್ಬೇಕಾದ್ರೆ ನೀವು ಒಂದೊಂದು ದಿನನೂ ದೇವರ ವಾಕ್ಯವನ್ನು ಊಟ ಮಾಡಿ, ಆ ವಾಕ್ಯದ ನ್ಯೂಟ್ರಿಷನ್, ಆ ವಾಕ್ಯದ ಒಂದು ಶಕ್ತಿ, ಆ ವಾಕ್ಯದ ಬಲ, ಆ ವಾಕ್ಯದ ಸ್ವಭಾವ ಅದು ನಿಮ್ಮಲ್ಲಿ ಬೇರೂರಬೇಕು. ಇನ್ ಯೋರ್ ಸೋಲ್, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಮಾತಲ್ಲಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿಯಿಂದ ಯೇಸು ದೇವರಿಗೆ ವಿರುದ್ಧವಾದ ಒಂದು ಮಾತು ಬರದೇ ಇರಲಿ. ಯಾಕಂದ್ರೆ ಯಾವಾಗ ಸತ್ಯವನ್ನು ತಿಳಿದು ಸತ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಬಾಯಿಂದ ಒಂದು ಮಾತು ಬರ್ತಾ ಇದ್ರೆ ಅದು ಪವಿತ್ರಾತ್ಮನ ಬಹಳ ದುಃಖಪಡಿಸುತ್ತಂತೆ. ಪವಿತ್ರಾತ್ಮನನ್ನು ದುಃಖಿಸಬೇಡಿ ಅಂತ ವಾಕ್ಯ ಇದೆ. ಪವಿತ್ರಾತ್ಮನ ಯಾವಾಗ ದುಃಖವಾಗ್ತಾನಂತೆ ಹೇಳಿದ್ರೆ, ಯಾವಾಗೆಲ್ಲ ನೀವು ಯೇಸು ಕ್ರಿಸ್ತನಲ್ಲಿ ನೆರವೇರಿರುವ ಕಾರ್ಯಗಳಿಗೆ ವಿರುದ್ಧವಾಗಿ ನೀವು ಕಾರ್ಯಗಳನ್ನ ಮಾಡುವಾಗ, ವಿರುದ್ಧವಾಗಿರುವ ಮಾತುಗಳನ್ನ ಮಾತಾಡುವಾಗ, ಅವಾಗ ಪವಿತ್ರಾತ್ಮನಿಗೆ ದುಃಖ ಆಗುತ್ತೆ. ಪವಿತ್ರಾತ್ಮನು ಯೇಸು ಕ್ರಿಸ್ತನಲ್ಲಿರುವ ಕಾರ್ಯಗಳನ್ನ ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಶರೀರದಲ್ಲಿ ಯೇಸು ಕ್ರಿಸ್ತನಲ್ಲಿರುವ ಒಂದು ಕಾರ್ಯವನ್ನು ನೀವು ಶರೀರದಲ್ಲಿ ಅನುಭವಿಸ್ಬೇಕಾದ್ರೆ ಅದು ಪವಿತ್ರಾತ್ಮನ ಕ್ರಿಯೆಯಿಂದಲೇ ಮಾತ್ರನೇ ಸಾಧ್ಯ. ತಂದೆಯಾದ ದೇವರು ಜಗದುತ್ಪತ್ತಿಗೆ ಮುಂಚೆ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅದನ್ನ ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನಿಗೆ ಇನ್ಸ್ಟ್ರಕ್ಷನ್ ಕೊಡುವಾಗ ಪವಿತ್ರಾತ್ಮನ ಕ್ರಿಯೆ ಮೂಲಕನೇ ನಿಮ್ಮ ಶರೀರ ಅದನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಈ ದಿನ ನಾನು ಹೇಳ್ತಾ ಇದ್ದೀನಿ, ರಿನ್ಯೂ ಯುವರ್ ಮೈಂಡ್ ಟು ದ ವರ್ಡ್ ಆಫ್ ಗಾಡ್. ವಾಕ್ಯದೊಂದಿಗೆ ಮನಸ್ಸಂತರ ಆಗ್ರಿ. ಗಲೇಷಿಯನ್ಸ್ 5:16-17 ಹೇಳ್ತಾ ಇದೆ, ಆದದರಿಂದ ನಾನು ಹೇಳುವುದೇನೆಂದ್ರೆ, ಆತ್ಮದ ಪ್ರಕಾರ ನಡೆಯಿರಿ, ಆಗ ನೀವು ಮಾಂಸದ ಆಸೆಗಳನ್ನು ನೆರವೇರಿಸುವುದಿಲ್ಲ. ಯಾಕಂದ್ರೆ ಮಾಂಸವು ಆತ್ಮದ ವಿರುದ್ಧವಾಗಿ ಆಸೆ ಪಡುವುದು, ಆತ್ಮವು ಮಾಂಸದ ವಿರುದ್ಧವಾಗಿ ಆಸೆ ಪಡುವುದು. ಇವು ಪರಸ್ಪರ ವಿರೋಧಿಗಳಾಗಿರುವುದರಿಂದ ನೀವು ಇಚ್ಛಿಸುವುದನ್ನೇ ಮಾಡಲಾರಿರಿ. ಸೊ ಯು ವಿಲ್ ಡೂ ವಾಟ್ ಯುವರ್ ಸೋಲ್, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ನಿಮ್ಮ ಶರೀರ ಮಾಡೋದು. ಅದರಿಂದ ನಿಮ್ಮ ಮನಸ್ಸು ಆತ್ಮದಲ್ಲಿ ಏನು ಒಂದಾಗಿದೆಯೋ, ಏನು ಕಾರ್ಯ ನೆರವೇರಿದೆಯೋ ಅದರ ಜೊತೆ, ಅದರ ಅಕ್ಸೆಪ್ಟೆನ್ಸ್, ಅದರ ಜೊತೆ ಒಂದು ಅಗ್ರಿಮೆಂಟ್ ಅಲ್ಲಿ ಇರುವಂತೆ ಇಂಥ ಸತ್ಯ ನಿಮ್ಮನ್ನು ನಡೆಸಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಐ ಥಿಂಕ್ ಐ ಟುಕ್ ಇನಫ್ ಟೈಮ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಸಮರೈಸ್ ಮಾಡಿ ಹೇಳ್ಬಿಡ್ತೀನಿ. ಇವತ್ತು ನೀವು ಕೇಳಿದ ವಾಕ್ಯ 100% ನೀವು ಇರುವ ಹಾಗೆ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಅದೇ ರೀತಿ ನೀವು ಇನ್ನು ಮುಂದೆ ಯಾವುದಕ್ಕೂ ಹೆದರುವುದೂ ಇಲ್ಲ. ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ನಿಮ್ಮ ಬಲದಿಂದ ಇರುವವರಲ್ಲ, ನಿಮ್ಮ ಸ್ವಂತ ಬಲದಿಂದ, ಸ್ವಂತ ಜ್ಞಾನದಿಂದ, ಸ್ವಂತ ಪ್ರಯತ್ನದಿಂದ ಅಲ್ಲ. ನಿಮ್ಮ ಇರುವಿಕೆ ಯೇಸು ಕ್ರಿಸ್ತನಲ್ಲಿ ಇರೋದ್ರಿಂದ, ಯೇಸು ಕ್ರಿಸ್ತನಲ್ಲಿ ಕಾರ್ಯಗಳು ಆಲ್ರೆಡಿ ನೆರವೇರ್ಬಿಟ್ಟಿದೆ. ಯೇಸು ಕ್ರಿಸ್ತನಲ್ಲಿ ಎಲ್ಲ ಜಯ ಹೊಂದಿದ್ದೀರಾ. ನೀವು ಇರುವುದೇ ಜಯದ ಸ್ಥಾನದಲ್ಲಿ. ನೀವು ಜಯದ ಸ್ಥಾನದಿಂದ ನೀವು ಮಾತಾಡುವ ಮಾತುಗಳು, ನಿಮ್ಮ ಆಲೋಚನೆಗಳು ಎಲ್ಲ ಅದರ ಪ್ರಕಾರ ವ್ಯಕ್ತಪಡಿಸುವಾಗ ನೀವು ಅದರ ಫಲವನ್ನೇ ನೀವು ಅನುಭವಿಸುವಿರಿ. I release this anointing in the mighty name of Jesus. ಯೇಸುವಿನ ನಾಮದಲ್ಲಿ ಇವತ್ತು ಕೂಡ ಯಾರ್ಯಾರು ಯಾವ ಸಮಸ್ಯೆ, ಯಾವ ಪರಿಸ್ಥಿತಿ ಸುಮಾರು ತಿಂಗಳಿಂದ, ಸುಮಾರು ವರ್ಷಗಳಿಂದ ಇತ್ತೋ, ಇಫ್ ಯು ಆರ್ ಥಿಂಕಿಂಗ್ ದಟ್ ಇಟ್ ಇಸ್ ಬಿಕಾಸ್ ಆಫ್ ಜನರೇಷನಲ್ ಕರ್ಸ್, ಅಯ್ಯೋ ಯಾರೋ ಮಾಡಿದ ತಪ್ಪು, ಯಾರೋ ಮಾಡಿದ ಪಾಪ, ಇಲ್ಲ ನಾ ಮಾಡಿದ ಪಾಪ, ಎಲ್ಲವೂ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಿರ್ಮೂಲ ಆಗುವುದಿದೆ. ಯೋರ್ ಓನರ್ಶಿಪ್ ಇಸ್ ಟ್ರಾನ್ಸ್ಫರ್ಡ್. ಯೇಸುವಿನ ನಾಮದಲ್ಲಿ ಇನ್ನು ಮುಂದೆ ಯಾವ ಶಾಪನೂ ಇಲ್ಲ, ಯಾವ ಪಾಪನೂ ಇಲ್ಲ. ನೀವು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿದ್ದೀರಿ ಎಂಬುವ ಒಂದು ತಿಳುವಳಿಕೆ ಉಂಟಾಗಬೇಕಷ್ಟೇ. ಇಟ್ ಇಸ್ ಅ ರೆವಲ್ಯೂಷನ್, ಇಟ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯು ಆರ್ ಆಲ್ರೆಡಿ ಡೆಲಿವರ್ಡ್. ಯೇಸುವಿನ ನಾಮದಲ್ಲಿ ಈ ಕಾರ್ಯ ನೀವು ದಿನೇ ದಿನೇ ದೇವರ ವಾಕ್ಯದ ಮೂಲಕ ನಿಮ್ಮ ಒರಿಜಿನಲ್ ಗುರುತು ಏನು ಅಂತ ನೀವು ಅಕ್ನಾಲೇಜ್ ಮಾಡಿಕೊಂಡು, ಒಪ್ಪಿಕೊಂಡು, ಅದರಂತೆ ನಿಮ್ಮ ಭಾವನೆಗಳು, ಮಾತುಗಳು, ಕ್ರಿಯೆಗಳು ಬದಲಾವಣೆ ಆಗ್ತಾ ನಾನು ಹೇಳ್ತಾ ಇದ್ದೀನಿ, ನೀವು ಪರಲೋಕವನ್ನೇ ಕೆಳಗಡೆ ಇಳಿಸ್ತಾ ಇದ್ದೀರಾ ಅಂತ ಅರ್ಥ. ಪರಲೋಕದ ಆಶೀರ್ವಾದಗಳು ನಿಮ್ಮ ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಅರ್ಥ. ಒಂದು ಪರಿಪೂರ್ಣವಾದ ತೃಪ್ತಿಯಾದ ಜೀವನವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಅರ್ಥ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ.
ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಅಂಗವಿಕಲರಾಗಿದ್ರೆ, ಇಲ್ಲ ಒಂದು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರೆ, ಇವತ್ತಿಂದ ಹೇಳಿ, ಇದು ಜನರೇಷನಲ್ ಕರ್ಸ್ ಇಲ್ಲ, ಜನರೇಷನ್ ಪಾಪನ ಇಲ್ಲ. ಡಿಸೈಪಲ್ಸ್ ಬಂದು ಯೇಸು ಹತ್ರ ಕೇಳ್ತಾರೆ, ಇವನು ಈ ರೀತಿಯಾಗಿ ಇದಾನಲ್ಲ, ಕುರುಡನಾಗಿ, ಇವನ್ ಮಾಡಿದ ಪಾಪನ, ಇವ್ರ ತಂದೆ ತಾಯಿ ಮಾಡಿದ ಪಾಪನ? ಅವಾಗ ಯೇಸು ಹೇಳ್ತಾರೆ, ಇವನು ಮಾಡಿದ ಪಾಪನೂ ಅಲ್ಲ, ಇವರ ತಂದೆ ತಾಯಿ ಮಾಡಿದ ಪಾಪನೂ ಅಲ್ಲ, ದೇವರ ಮಹಿಮೆಯನ್ನು ಪ್ರಕಟಿಸುವ ರೀತಿಯಾಗಿ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ಈಗ ದೇವರ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗುವಂತೆ ಇರುವ ಎಲ್ಲ ಕಂಡೀಷನ್, ಎಲ್ಲ ಪರಿಸ್ಥಿತಿಗಳು, ಎಲ್ಲ ಅಸಾಧಾರಣವಾದ ಕಾರ್ಯಗಳು ಈಗ ನಿಮಗೆ ಅನುಕೂಲವಾಗಿ, ಆಶೀರ್ವಾದವಾಗಿ, ಜಯವಾಗಿ ಮಾರ್ಪಡಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. I release this anointing in the mighty name of Jesus. ಯೇಸುವಿನ ನಾಮದಲ್ಲಿ ಈಗ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರೋರಿಗೆ ಈ ಕ್ಷಣದಲ್ಲಿ ಬಿಡುಗಡೆ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಕಾಯಿಲೆದಲ್ಲಿ ಇರೋರು ಸ್ವಸ್ಥತೆ ಹೊಂದಿದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಅಬ್ನಾರ್ಮಲ್ ಕಂಡೀಷನ್ ಅಲ್ಲಿ ಇರೋದು ನಾರ್ಮಲ್ ಆಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಿಮ್ಗೆ ಯಾವುದೋ ಡ್ಯಾಮೇಜ್ ಆಗಿ ರಿಪೇರ್ ಮಾಡಿರೋ ಒಂದು ಜೀವ ಅಲ್ಲ ನೀವು ನೂತನವಾಗಿ ಯೇಸು ಕ್ರಿಸ್ತನಲ್ಲಿ ಹೊಸ ಜೀವನವನ್ನು ಹೊಂದಿದ್ದೀರಿ, ಹೊಸ ಆತ್ಮವನ್ನು ಹೊಂದಿದ್ದೀರಿ, ಹೊಸ ಲೈಫ್ ನ ಹೊಂದಿದ್ದೀರಿ. ಆದ್ರಿಂದ ಎಲ್ಲ ಪರಿಸ್ಥಿತಿ ಅದಕ್ಕೆ ತಕ್ಕನ ಹಾಗೆ ನಿಮ್ಮ ಶರೀರ ವ್ಯಕ್ತಪಡಿಸಲೇಬೇಕು. ನೀವು ಆರೋಗ್ಯವಾಗಿರ್ಲೇಬೇಕು, ನೀವು ಐಶ್ವರ್ಯದಲ್ಲಿ ಇರಲೇಬೇಕು, ನೀವು ಸಮಾಧಾನವಾಗಿರ್ಲೇಬೇಕು, ನೀವು ಪರಿಪೂರ್ಣವಾಗಿರ್ಲೇಬೇಕು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen, 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 amen. Praise the Lord, dear brothers and sisters. God bless you all. ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಷ್ಟೊತ್ತು ಕೇಳಿದ ಸತ್ಯವನ್ನು ಮತ್ತೆ ಇನ್ನೊಂದ್ಸರಿ ಕೇಳಿ, ದೇವರ ವಾಕ್ಯ ನಿಮ್ಮನ್ನ ಆತ್ಮದಲ್ಲಿ ಬಲಪಡಿಸಿ ಅದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸಿರಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ತುಂಬಾ ವಿಶೇಷವಾದವರು, ನೀವು ದೇವರ ಪ್ರೀತಿಯಿಂದ ಹುಟ್ಟಿದವರು, ದೇವರ ಸಾಮರ್ಥ್ಯ, ಬಲ, ಶಕ್ತಿಯನ್ನು ನಿಮ್ಮಲ್ಲೇ ವ್ಯಕ್ತಪಡಿಸುವ ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾರೆ. ನಿಮ್ಮ ಲೈಫ್, ನಿಮ್ಮ ಜೀವನ, ನಿಮ್ಮ ಕಂಪ್ಲೀಟ್ನೆಸ್ ಎಲ್ಲವೂ ಯೇಸು ಕ್ರಿಸ್ತನಲ್ಲಿದೆ. ಅದು ಪರಿಪೂರ್ಣವಾಗಿ ನಿಮ್ಮಲ್ಲಿ ಪ್ರಕಟವಾಗಲಿ ಅಂತ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. Be touched, be blessed, be drenched in God's glory. In Jesus' precious name I pray. Amen, amen. God bless you. ಈಗ ಕೂಡ ಯಾರಾದ್ರೂ ಇನ್ನು ನೋಡ್ತಾ ಇದ್ರೆ, ಹೊಸದಾಗಿದ್ರೆ, ಹೆಸರನ್ನ, ನಿಮ್ಮ ಹೆಸರು, ಊರ ಹೆಸರು ಟೈಪ್ ಮಾಡಿ. want to bless you ಸಿಸ್ಟರ್ ಸುಪ್ರಿಯಾ, ಸಿಸ್ಟರ್ ರೇಖಾ, ಸಿಸ್ಟರ್ ಬ್ರದರ್ ನಿತಿನ್, ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ. ಬ್ಲಸ್ ಯು. ಮಹಿಮಾ, ಗಾಡ್ ಬ್ಲಸ್ ಯು. ಚಂದ್ರಕಾಂತ್, ಶಿರಾದಾಬಾದ್, ಬ್ಲಸ್ ಯು ಬ್ರದರ್, ಗಾಡ್ ಬ್ಲಸ್ ಯು, ವೆಲ್ಕಮ್. ಬ್ಲಸ್ ಯು ಇನ್ ದ ನೇಮ್ ಆಫ್ ಜೀಸಸ್. ರೇಖಾ ಪೂಜಾರ್, ಗಾಡ್ ಬ್ಲಸ್ ಯು, ಗಾಡ್ ಬ್ಲಸ್ ಯು. ಸೊ ಈಗ ಕೂಡ ಇದರಲ್ಲಿ ಹೊಸದಾಗಿ ಯಾರಾದ್ರೂ ಜಾಯ್ನ್ ಆಗ್ತಾ ಇದ್ರೆ, ನಮ್ಮ ಮಾರ್ನಿಂಗ್ ಪ್ರೇಯರ್ಸ್ ಮಂಡೇ ಟು ಫ್ರೈಡೆ 6 o'clock ಮಾರ್ನಿಂಗ್ ಟು 7 o'clock. ಇದರಲ್ಲಿ ನೀವು ಭಾಗವಹಿಸಬೇಕು ಅಂತ ಆಸಕ್ತಿ ಇದ್ರೆ, ಆ ದಿನದ ಆತ್ಮದ ಆಹಾರವನ್ನು ಅನುಭವಿಸಿ ಅದರ ಫಲವನ್ನು ಆ ದಿನ ಅನುಭವಿಸ್ತಾ ಇದೀವಿ. ಸೊ ಅದರಿಂದ ನೀವು ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಹೆಸರು, ಊರ ಹೆಸರು ಮತ್ತೆ ವಾಟ್ಸಪ್ ನಂಬರ್ ಟೈಪ್ ಮಾಡಿ. ಇಲ್ಲ ಇನ್ನೊಂದು ನಂಬರ್ ಅನ್ನ ಹೇಳ್ತೀನಿ, ಐ ಥಿಂಕ್ 9880516003. ಸೊ ಈ ನಂಬರ್ಗೆ ಟೆಕ್ಸ್ಟ್ ಮಾಡಿದ್ರೆ ಸರಿ, ನಿಮಗೆ ಆ ಗೂಗಲ್ ಮೀಟ್ ಲಿಂಕ್ ನ ನಿಮಗೆ ಕಳ್ಸಿಕೊಡ್ತೀವಿ. ಸೊ ಅದರ ಪ್ರಕಾರ ನೀವು ಜಾಯ್ನ್ ಆಗ್ಬೋದು. ಅದರಂತೆ ನಾಳೆ ಸಂಡೇ 10 o'clock ನಾಳೆ ಬಂದ್ಬಿಟ್ಟು 1st March ಪ್ರಾಫಿಟಿಕ್ ಸರ್ವಿಸ್, ಪ್ರವಾದನೆಯ ಒಂದು ಆರಾಧನೆ. ಆದ್ರಿಂದ ನಾಳೆ ಮಿಸ್ ಮಾಡಬೇಡಿ. those who want to join in Bangalore church, Bangalore ಸಭೆಗೆ ಬಂದು ಅಟೆಂಡ್ ಮಾಡಬೇಕು ಅನ್ನೋರು, we warmly welcome you. ಅದೇ ತರ ಇಲ್ಲಿ ಬರಕ್ ಕಷ್ಟ ಅನ್ನೋರು ಗೂಗಲ್ ಮೀಟ್ ಅಲ್ಲಿ ಅದ್ರ ಜಾಯಿನ್ ಮಾಡಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ಕೂಡ ಲೈವ್ ಇರುತ್ತೆ. ಸೊ ನಾಳೆ ಮಿಸ್ ಮಾಡದೆ ಜಾಯಿನ್ ಮಾಡಿ. ವಿಶೇಷವಾಗಿ ಲೈವ್ ಆಗಿ ಬರುವ ಆ ಪ್ರವಾದನೆಯ ಮಾತನ್ನು ಹಾಗೆ ಆತ್ಮವಾಗಿ ಸ್ವೀಕರಿಸಿ. ಈ ತಿಂಗಳು ದೇವರು ವಾಗ್ದಾನ ಮಾಡಿದ ಪ್ರಕಾರ ಅನೇಕ ಸಾಕ್ಷಿಗಳನ್ನ ಎದುರಿಸಿದ್ದಾರೆ. ಫಸ್ಟ್ 2 months ವಂಡರ್ಫುಲ್ ಆಗಿ ದೇವರ ವಾಕ್ಯ ನೆರವೇರಿದೆ, ಅನೇಕ ಸಾಕ್ಷಿಗಳಿದೆ. ಅದರಂತೆ 3ನೇ ತಿಂಗಳು ಇನ್ನೂ ವಿಶೇಷವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ದೇವರ ನಾಮ ಮಹಿಮೆ ಪಡಲಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೆ ನಾವು ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಮೆಸೇಜ್ ಅಲ್ಲಿ ನಾವು ಮೀಟ್ ಮಾಡೋಣ. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಬ್ಲೆಸಿಂಗ್ಸ್, ಬ್ಲೆಸಿಂಗ್ಸ್, ಬ್ಲೆಸಿಂಗ್ಸ್.